Yes, good morning, Ra. Welcome to class number 47. We are in the continuation of proof of inverse trigonometric functions identities. Third one complete ಮಾಡಿದ್ರೆ ಅದು ಕೂಡ ಡಿಸ್ಪ್ಲೇ ಇದೆ ಬೋರ್ಡ್ ಮೇಲೆ 2 tan inverse x is equal to sin inverse 2x divided by 1 plus x square ಅಂತ ನೋಡಿ ಪ್ರೂವ್ ಮಾಡಿರ್ತಕ್ಕಂಥದ್ದನ್ನು ಮೇಲೆ ಕೂಡ ಬರೆದಿದ್ದೇನೆ. ನೀವು ಎಷ್ಟು ಆಂಗಲ್ಸ್ ಅಲ್ಲಿ ತರುವಿರಬೇಕು ಅನ್ನೋದು ಹೇಳ್ತೇನೆ. Please take third one. We have completed it. If they are supposed to ask prove for 2 marks, you are ready to prove by taking substitution. X is equal to tan theta or tan inverse x is equal to theta. Question number 2 in the same third identity. Question number 1 ಏನು prove that ಕೇಳ್ತಾರೆ. Question number 2 result ಅವರೇ ಕೊಟ್ಬಿಟ್ಟು for what value of x the result is hold ಅಂತಾನೆ ಫಸ್ಟ್ ಮೈನಲ್ಲಿ 1 ಮಾರ್ಕ್. ಆವಾಗ ಈ ಕಂಡೀಷನ್ ಬರೀಬೇಕು. ಕ್ವಶನ್ ನಂಬರ್ 3 ಅಂದ್ರೆ ಅದನ್ನ ನಿಮ್ಮನ್ನು ಕೇಳೋದಿಲ್ಲ. ಬೇರೆ ಕಡೆ ಎಲ್ಲಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ 2 tan inverse x ಅನ್ನ ಸೈನ್ ಇನ್ವರ್ಸ್ ಅಲ್ಲಿ ಹೇಗೋ ಬರೀತೆ ಅಂದ್ರೆ ಈ ಟರ್ಮ್ ನೆನ್ಪಿಟ್ಕೋಬೇಕು. ಇಷ್ಟು ರಿಸ್ಕ್ ತಗೋಬೇಕು ನೀವು. ಅಲ್ಲಿಗೆ ಒಂದು ಪ್ರೂಫ್ ಮೇಲೆ ನೀವು 3 ಕಾನ್ಸೆಪ್ಟ್ಸ್ ಕಲಿಬೇಕು. ಕಾನ್ಸೆಪ್ಟ್ ನಂಬರ್ 1 ಯು ಆರ್ ರೆಡಿ ಟು ಪ್ರೂವ್. ಕಾನ್ಸೆಪ್ಟ್ ನಂಬರ್ 2 ದೇ ಆರ್ ಗಿವನ್ ರಿಸಲ್ಟ್ ರೆಡಿಮೇಡ್. They are asking you to for what value of x the result is hold like that. So your answer is mod x less than 1. Angle number 3, while solving inverse trigonometric problems after proving this result somewhere, can we write 2 tan inverse x in terms of sin inverse ಅಂತ ಕ್ವಶನ್ ಕೇಳಿದಾಗ yes sir I am ready ಅಂತ ರಿಸಲ್ಟ್ ಬರೆಯಕ್ಕೆ ರೆಡಿ ಇರಬೇಕು. ಅಥವಾ sin inverse 2x divided by 1 plus x square ಅನ್ನೋದು ಯಾವುದ್ರದ್ದು ರಿಸಲ್ಟ್ ಅಂದಾಗ ಸರ್ 2 tan inverse x ಇಷ್ಟು ರೆಡಿ ಇರಬೇಕು. ಈಗ ಅದೇ ಕೆಲಸ ಫೋರ್ತ್ ಒನ್ ಇನ್ನೂ ಪ್ರೂವ್ ಮಾಡಿಲ್ಲ. ದಿಸ್ ಇಸ್ ಆಲ್ಸೋ ಆನ್ ದಿ ಬೇಸಿಸ್ ಆಫ್ 3 ಆಸ್ಪೆಕ್ಟ್ಸ್. ನಂಬರ್ 1 ವಿ ಹ್ಯಾವ್ ಟು ಪ್ರೂವ್ ಬೈ ಟೇಕಿಂಗ್ ಸಬ್ಸ್ಟಿಟ್ಯೂಷನ್. ನಂಬರ್ 2 ವಿ ಹ್ಯಾವ್ ಟು ರಿಮೆಂಬರ್. ವಾಟ್ ಇಸ್ ಮೀನ್ ಬೈ ರಿಮೆಂಬರ್? ಅಪ್ಲಿಕೇಶನ್. ಅಂದ್ರೆ 2 tan inverse x ಅನ್ನು ಕಾಸ್ ಇನ್ವರ್ಸ್ ಅಲ್ಲಿ ಬರೀ ಅಂದ್ರೆ ಇದು ಬರೆಯಕ್ಕೆ ರೆಡಿ ಇರಬೇಕು. ಕಾಸ್ ಇನ್ವರ್ಸ್ x ಅನ್ನು 2 tan inverse x ಕನ್ವರ್ಟ್ ಮಾಡಂದ್ರೆ ಇದು ಬರೆಯಕ್ಕೆ ರೆಡಿ ಇರಬೇಕು. ಆಸ್ಪೆಕ್ಟ್ ನಂಬರ್ 3 ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂತಾನೆ ಇದು ಬರೀಬೇಕು. ಅದು ಹೆಂಗೆ ಅಂತ ಕೊಡ್ತೇನೆ. ನಿನ್ನೆ ಇದು ಹೆಂಗ್ ಬಂತು ಪ್ರೂವ್ ಮಾಡಿಕೊಟ್ಟಿದ್ದೀನಿ. ಅದೇ ರೀತಿ ಇದು ಕೂಡ ಹೆಂಗ್ ಬಂತು ರಫ್ ವರ್ಕ್ ಅಲ್ಲಿ ಪ್ರೂವ್ ಮಾಡಿಕೊಡ್ತೀನಿ. ಪ್ರೂಫ್ ಹೋಗ್ಬಿಡೋಣ. ಎಸ್ ಪ್ಲೀಸ್ ಪ್ರೂಫ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಫೋರ್ತ್ ಒನ್ ಎಸ್ ಮೆಜಾರಿಟಿ ಪ್ರಾಬ್ಲಮ್ಸ್ ಆರ್ ರಿಸಲ್ಟ್ಸ್ ಇನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪ್ರೂವ್ ದಟ್ಸ್. ಪ್ರಾಬ್ಲಮ್ಸ್ಗಿಂತ ಪ್ರೂವ್ ದಟ್ಸ್ ಜಾಸ್ತಿ ಇದೆ. ಸೊ ಈ ಚಾಪ್ಟರ್ ಅಂತಂದ್ರೆ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಪ್ರೂವ್ ದಟ್ ಅಂತ ನೋಡಿದ ತಕ್ಷಣ ದಟ್ ಇಸ್ ಪ್ರಾಬ್ಲಮ್ ಆಗ್ಬೋದು ಅಥವಾ ರಿಸಲ್ಟ್ ಆಗ್ಬೋದು. ಸಬ್ಸ್ಟಿಟ್ಯೂಷನ್ ತಗೋಬೇಕು. ಥರ್ಡ್ ರಿಸಲ್ಟ್ ಪ್ರೂವ್ ಮಾಡಿದ್ವಿ. ಅದಕ್ಕಿಂತ ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಸರ್ ನೀವು ಒಂದೊಂದು ಪ್ರಾಬ್ಲಮ್ ಒಂದೊಂದು ಮೆಥಡಲ್ಲಿ ಮಾಡೋರು ಹೆಂಗೆ ಸರ್? ನಿಮ್ಗೆ ನಾಲೆಡ್ಜ್ಗೆ ಆ ಕ್ವಶನ್ ಕೇಳಬಾರ್ದು. ಯಾವ ಮೆಥಡ್ ಈಸಿನೋ ಅದು ಮಾಡ್ಕೋಬೋದು. ಈಗ ನಾನು ಫೋರ್ತ್ ಒನ್ಗೆ ಮಾಡೋ ಮೆಥಡ್ ಥರ್ಡ್ ಒನ್ ಕೂಡ ಅಪ್ಲೈ ಮಾಡ್ಕೋಬೋದು. ನೀವು ಬರುತ್ತೆ ಆನ್ಸರ್. ಸರ್ ಹಾಗಾದ್ರೆ ಥರ್ಡ್ ಒನ್ ಬೇರೆ ರೀತಿ ಫೋರ್ತ್ ಒನ್ ಬೇರೆ ರೀತಿ ಮಾಡ್ತಾರೆ ಸರ್. ಎಲ್ಲ ರೀತಿ ಕಲ್ತ್ಕೋಬೇಕು ನೀವು. ಸ್ಕೀಮಲ್ಲಿ ಯಾವ್ದು ಬರೀತಾರೆ ಗೊತ್ತಿಲ್ಲ. ಥರ್ಡ್ ಒನ್ಗಿಂತ ಫೋರ್ತ್ ಒನ್ ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ತೀನಿ. ಅದೇ ಮೆಥಡ್ ಬೇಕಾದ್ರೆ ನೀವು ಥರ್ಡ್ ಒನ್ ಪಕ್ಕದಲ್ಲಿ ಕಾಲಮ್ ಹಾಕೊಂಡು ಬೇಕಾದ್ರೆ ಮಾಡ್ಬೋದು. ಅರ್ಥ ಆಯ್ತಾ? ಎಸ್ ಅದು ಎನ್ ಸಿ ಆರ್ ಟಿ ಪ್ರಕಾರ ಯಾವ ಆನ್ಸರು ಅಂತ ನನಗೂ ಐಡಿಯಾ ಇಲ್ಲ. ಬಹುಶಃ ಆಮೇಲೆ ನೋಡ್ತೀನಿ ಎನ್ ಸಿ ಆರ್ ಟಿ ಪ್ರಕಾರ ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ಅಂತ 2 ಮೆಥಡ್ಸ್ ಇದೆಯಾ ಸರ್? ಹೌದು, ಇದಕ್ಕೆ ಒಂದೇ ಮೆಥಡ್ ಮಾಡಿದ್ದೀನಿ ನಾನು. ಹೌದು, ಇದಕ್ಕೆ ಒಂದೇ ಮೆಥಡ್ ಮಾಡ್ತೀನಿ. ಯಾವುದು ಸ್ಕೀಮಲ್ಲಿ ಬರೀತಾರೆ, ಯಾವುದು ಟೆಕ್ಸ್ಟ್ ಬುಕ್ ಇದೆ ನೋಡಿ ಹೇಳ್ತೀನಿ. ಎಸ್ ಪ್ಲೀಸ್ ಲೆಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ. ಥರ್ಡ್ ಒನ್ ಕೂಡ ಅದೇ ಕೆಲಸ ಮಾಡಿದ್ವು. ಹೌದು, ಥರ್ಡ್ ಒನ್ ಕೂಡ ಅದೇ ಕೆಲಸ ಮಾಡಿದ್ವು. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಈಗ ಆರ್ ಎಚ್ ಎಸ್ ತಗೊಂಡ್ಬಿಡ್ತೀನಿ. ಥರ್ಡ್ ಒನ್ಗೆ ಹಂಗೆ ಮಾಡಲಿಲ್ಲ. ಏನು ಮಾಡೋದು ಗೊತ್ತಾ? ಥರ್ಡ್ ಒನ್ಗೆ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. 2 ಹಂಗೆ ಇಟ್ಕೊಂಡೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಥೀಟಾ ಇತ್ತು, 2 ಥೀಟಾ ಬಂತು. ರೈಟ್ ಹ್ಯಾಂಡ್ ಸೈಡ್ ಸೈನ್ ಇನ್ವರ್ಸ್ ಇತ್ತು, ಈ ಕಡೆ ಪಿಕ್ ಮಾಡ್ಕೊಂಡು ಬಂದೆ. ಸೈನ್ 2 ಥೀಟಾ ಬಂತು. ಅದಕ್ಕೆ ಫಾರ್ಮುಲಾ ಬರ್ಕೊಂಡು ಹೋದೆ. ಏನದಕ್ಕೆ ಫಾರ್ಮುಲಾ? 2 tan theta divided by 1 plus tan square theta. ಫಾರ್ಮುಲಾ ಬರ್ಕೊಂಡೋಗಿ ಮುಂದುವರಿಸಿದೆ. ಅಲ್ಲಿಗೆ ಕೆಲವರಿಗೆ ಒಂದು ವಾರ ಆದಮೇಲೆ ಈ ಫಾರ್ಮುಲಾ ಏನಕ್ಕೆ ತಗೊಂಡ್ರು ಅಂತ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ಇನ್ನೇನು ಮಾಡ್ಬೋದಾಗಿತ್ತು ಸರ್ ಹಾಗಾದ್ರೆ? ವೈಲ್ ಪ್ರೂವಿಂಗ್ ಥರ್ಡ್ ರಿಸಲ್ಟ್ ಈ ರೀತಿ ನೀವು ಮಾಡಿಕೊಟ್ಟಿದ್ರೆ ನಮಗೆ ಆಫ್ಟರ್ ಟೇಕಿಂಗ್ ಸಬ್ಸ್ಟಿಟ್ಯೂಷನ್ ದಿಸ್ ಬಿಕಮ್ಸ್ ಥೀಟಾ. ಇದು ಸೇರಿ 2 ಥೀಟಾ ಇತ್ತು.
ಸೈನ್ ಇನ್ವರ್ಸ್ ಈ ಕಡೆ ಪಿಕ್ ಮಾಡ್ಕೊಂಡು ಸೈನ್ ಟು ಟೀಟಾ ಆಯಿತು. ಸೈನ್ ಟು ಟೀಟಾ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಹಾಕಿ ಪ್ರೂವ್ ಮಾಡಿದ್ದೀರಾ, ಕರೆಕ್ಟ್ ಆಗಿದೆ. ಅದರ ಬದಲು ಇನ್ನೇನಾದ್ರೂ ಮಾಡ್ಬೋದಾಗಿತ್ತು ಸರ್? ಹೌದು, ಏನು ಮಾಡ್ಬೋದಾಗಿತ್ತು ಸರ್ ಅಂದಾಗ ನೋಡಿ ಹೇಳ್ತೀನಿ. ಈ ಫೋರ್ತ್ ಒನ್ ಪ್ರೂವ್ ಮಾಡಿಬಿಟ್ಟು ಆ ಮೆಥಡಲ್ಲೇ ಮತ್ತೆ ಥರ್ಡ್ ಒನ್ ಆ ಮೆಥಡ್ ಮಾಡಿ ಒರೆಸ್ಬಿಡ್ತೇನೆ. ಮತ್ತೆ ನಿಮ್ಗೆ ಬೇಕಾದ್ರೆ ಸೈಡಲ್ಲಿ ಬರ್ಕೊಳ್ಳಿ. ಈಗ ನಾನು ಥರ್ಡ್ ಪ್ರಾಬ್ಲಮ್ ಮಾಡ್ದಂಗೆ ಇದು ಟೀಟಾ ಆಗುತ್ತೆ, 2 ಟೀಟಾ, ಕಾಸ್ ಇನ್ವರ್ಸ್ ಈ ಕಡೆ ತಗೊಳ್ತೀನಿ, ಕಾಸ್ 2 ಟೀಟಾ ಮಾಡ್ಕೋಬಹುದು. ಸ್ವಲ್ಪ ದಿವಸ ಆದ್ಮೇಲೆ ಆ ಕಾಸ್ 2 ಟೀಟಾ ನಿಂಗೆ ಬರ್ಕೊಂಡ್ರೆ ಸರ್ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಾನು ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿ. ಏನ್ ತಗೊಂಡ್ರಿ? RHS. RHS ಅಂತಂದ್ರೆ ಯಾವುದು? ಕಾಸ್ ಇನ್ವರ್ಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ? ಎಸ್, ದಟ್ ಈಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಹಾಗೆ ಇರಲಿ, ಕಾಸ್ ಇನ್ವರ್ಸ್ ಹಾಗೆ ಇರಲಿ. ಎಕ್ಸ್ ನಾವು ಟ್ಯಾನ್ ಟೀಟಾ ಅಂತ ತಗೊಂಡು, ಅಂದ್ರೆ ಆ ತರ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಕ್ವಲ್ ಟೀಟಾ ತಗೊಂಡು ಆದ ನಂತರ ಎಕ್ಸ್ ಇಕ್ವಲ್ ಟ್ಯಾನ್ ಟೀಟಾ ಆಯ್ತು. ಅಲ್ಲಿಗೆ ಎಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ನಾವೇನು ಬರಿತೀವಿ? ಟ್ಯಾನ್ ಟೀಟಾ ಬರಿತೀವಿ. ಸರಿ ಆಯ್ತಾ? RHS ತಗೊಂಡು ಮುಂದುವರಿಸ್ತಾ ಇದ್ದು ಪ್ರಾಬ್ಲಮ್ ಅನ್ನ. ಎಸ್, ಇದು ಹಾಗೆ ಇರಲಿ. ಫಸ್ಟ್ PUC ಹೋದಾಗ ಕಾಸ್ 2 ಟೀಟಾಗೆ ನಮಗೆ 4 ಫಾರ್ಮುಲಾಸ್ ಇದೆ. ಕಾಸ್ 2 ಟೀಟಾಗೆ ನಿಜನಾ? ಏನವು? 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅದೊಂದು ಫಾರ್ಮುಲಾ, 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಅದೊಂದು ಫಾರ್ಮುಲಾ, 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಅದೊಂದು ಫಾರ್ಮುಲಾ, ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅದೊಂದು ಫಾರ್ಮುಲಾ. ಒಟ್ಟು 4 ಫಾರ್ಮುಲಾಸ್ ಇದೆ. ಹಾಗಾದ್ರೆ ಇಲ್ಲಿ ಈ ಫಾರ್ಮುಲಾ ಇರೋದು ನಿಜಾನ? ಕಾಸ್ 2 ಟೀಟಾಗೆ ಜ್ಞಾಪಿಸ್ಕೋಬೇಕು ನೀವು. ಹೌದು ಸರ್, ಈ ಫಾರ್ಮುಲಾ ಇರೋದು ನಿಜ. ಹಾಗಾದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಏನಂತ ಬರೀತೆ ನೀನು? ಕಾಸ್ 2 ಟೀಟಾ ಯೂಸಿಂಗ್ ದಿಸ್. ನಮ್ಮ ಹತ್ರ ಇದೆ ಆಲ್ರೆಡಿ. ಇದು ಬೇಕಾದ್ರೆ ಸೈಡಲ್ಲಿ ಬರ್ಕೊಳ್ಳಿ, ತಪ್ಪಿಲ್ಲ. ಈಗ ಕಾಸ್ ಇನ್ವರ್ಸ್ ಹೋಗ್ಬಿಟ್ಟು 2 ಟೀಟಾ ಬರುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟೀಟಾ? ಟ್ಯಾನ್ ಇನ್ವರ್ಸ್ ಎಕ್ಸ್ ಬಂದ್ಬಿಡ್ತು. ಏನ್ ಬಂದ್ಬಿಡ್ತು? LHS. ನೀನ್ ತಗೊಂಡಿದ್ದಾದ್ರೂ ಏನು? RHS. ನೀನ್ ಪ್ರೂವ್ ಮಾಡಿದ್ದಾದ್ರೂ ಏನು? LHS. ಬೋತ್ ಆರ್ ಸೇಮ್. ಸರ್ ಹಂಗ್ ಮಾಡಿದ್ರೆ ಸರ್ ಹೆಂಗೆ? ದಿಸ್ ಬಿಕಮ್ಸ್ ಟೀಟಾ 2 ಟೀಟಾ ಕಾಸ್ 2 ಟೀಟಾ. ಕಾಸ್ 2 ಟೀಟಾ ಫಾರ್ಮುಲಾ ಮತ್ತಿದೆ ಕನ್ಸಿಡರೇಷನ್ ಮಾಡಬೇಕು, ಅಲ್ಲಿಗೆ ಬರುತ್ತೆ. ಅರ್ಥ ಆಯ್ತಾ? ಬಹುಶಃ NCERT ಅಲ್ಲಿ ಇದೆ ಇರ್ಬೋದೇನೋ ಅಂತ ಅನಿಸ್ತಾ ಇದೆ ನನಗೆ. ಟೆಕ್ಸ್ಟ್ ಬುಕ್ ಇದ್ದಿದ್ರೆ ಕನ್ಫರ್ಮ್ ಆಗಿ ಹೇಳ್ಬಿಡ್ತಾ ಇದ್ದೆ ನಾನು. NCERT ಅಲ್ಲಿ ಬಹುಶಃ ಇದೇ ಇರ್ಬೋದು ಅಂತ ನೆನಪಿದೆ ನನಗೆ. NCERT ಮೆಥಡ್ ಹಿಂಗೆ ಇದ್ದಂಗಿದೆ. ಸರ್ ಥರ್ಡ್ ಒನ್ ಹಿಂಗೆ ಮಾಡ್ಕೋಬಹುದು ಸರ್? ಖಂಡಿತವಾಗ್ಲೂ ಥರ್ಡ್ ಒನ್ ಕೂಡ ಹಿಂಗೆ ಮಾಡ್ಕೋಬಹುದು. ಥರ್ಡ್ ಒನ್ ಇದು ಯಾವ್ದಿದು? ಫೋರ್ತ್ ಒನ್ತು. ಥರ್ಡ್ ಒನ್ ಏನ್ ಸರ್? ಅದು ಕೂಡ ಸೇಮ್ ಸಬ್ಸ್ಟಿಟ್ಯೂಷನ್ ತಗೊಳ್ಳೋದು ನಿನ್ನೆ, ಆದ್ರೆ ಅಲ್ಲಿ ಸೈನ್ 2 ಟೀಟಾ ಫಾರ್ಮುಲಾ ಕನ್ಸಿಡರ್ ಮಾಡೋದು. ಇನ್ಸ್ಟೆಡ್ ಆಫ್ ದಟ್ ವಿ ಕ್ಯಾನ್ ಡೂ some easiest method. How? That is similar method. That is RHS sin inverse of 2x divided by 1 plus x square. That is equal to sin inverse of x ಅಂದ್ರೆ ಏನು? 2 tan theta divided by 1 plus tan square theta. ಆಲ್ರೆಡಿ ಥರ್ಡ್ ಒನ್ ಪ್ರೂವ್ ಮಾಡಕ್ಕೆ ಒಂದು ಮೆಥಡ್ ಅಲ್ಲಿ, ಇನ್ನೊಂದು ಮೆಥಡ್ ಹೇಳ್ಕೊಡ್ತಾ ಇದೀನಿ, ಅದೇನಾದ್ರು ಕಷ್ಟ ಆದ್ರೆ ಅಂತ. ಇದೇನಾಯ್ತು? sin inverse of sin 2 theta. sin inverse sin get cancel 2 theta. That is equal to 2 tan inverse x. ಸೂಪರ್ ಸಿಂಪಲ್ ಆಗಿದೆ. ವಿತ್ ಇನ್ 25 ಸೆಕೆಂಡ್ಸ್, 25 to 30 ಸೆಕೆಂಡ್ಸ್ ಆಗೋಗುತ್ತೆ ಮೆಥಡ್. ರೈಟ್ ಸೈಡ್ ಸ್ಪೇಸ್ ಇರುತ್ತೆ. ಥರ್ಡ್ ಒನ್ ಕೂಡ ಬೇಕಾದ್ರೆ ಬರ್ಕೊಳ್ಳಿ. ಅರ್ಥ ಆಯ್ತಾ? ಅಲ್ಲಿಗೆ ಫೋರ್ತ್ ಒನ್ ಏನು ಮೆಥಡ್ ಮಾಡಿದ್ವು, ಥರ್ಡ್ ಒನ್ ಕೂಡ ನಮ್ಗೆ ಅದೇ ಮೆಥಡ್ ಮಾಡ್ಕೋಬೇಕು ಸರ್ ಅಂದಾಗ ನೋಡಿ ಇಲ್ಲಿದೆ. RHS ತಗೊಳ್ಳೋದಕ್ಕಿಂತ ಮುಂಚೆ ಸಬ್ಸ್ಟಿಟ್ಯೂಷನ್ ತಗೋಬೇಕು, ಅದು ಬರೋದಿಲ್ಲ. ಫಾರ್ ಬೋತ್ ದ ಪ್ರೂಫ್ ಸಬ್ಸ್ಟಿಟ್ಯೂಷನ್ ಇಸ್ ಸೇಮ್. tan inverse x equals theta ಅದನ್ನ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು ನೀವು. ಆಮೇಲೆ RHS ತಗೋಬೇಕು. ನೋಡಿ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡ್ಮೇಲೆ RHS ತಗೊಂಡಿದ್ದೀನಿ. ನೀವಷ್ಟೇ ಸಬ್ಸ್ಟಿಟ್ಯೂಷನ್ ತಗೊಂಡ್ಮೇಲೆ ಸೇಮ್ RHS ತಗೋಬೇಕು. ಅಲ್ಲಿಗೆ ಪ್ರೂಫ್ ಮುಗೀತು. ನಿಮ್ಗೆ ಅವಾಗಿಂದ ಹೇಳ್ತಾ ಇದ್ದೀನಿ, ಇದು ಪ್ರೂಫ್ ನೆನ್ಪಿಟ್ಕೋಬೇಕು, ರಿಸಲ್ಟ್ ನೆನ್ಪಿಟ್ಕೋಬೇಕು. ರಿಸಲ್ಟ್ ಅಂದ್ರೆ ಸರ್ ಅಪ್ಲಿಕೇಶನ್. ವೈಲ್ ಡೂಯಿಂಗ್ ಪ್ರಾಬ್ಲಮ್ಸ್, ಇಫ್ ಯು ಸಮ್ವೇರ್ ಫೈಂಡ್ ಕಾಸ್ ಇನ್ವರ್ಸ್ 1 minus x square by 1 plus x square, you are ready to write 2 tan inverse x. If you are somewhere find 2 tan inverse x, we want in terms of cos inverse. So cos inverse of 1 minus x square by 1 plus x square, you should be remember. That is application. ಇದು ಪಕ್ಕಕ್ಕಿಟ್ರೆ ಮೂರನೇ ಕ್ವಶನ್ ಅಂದ್ರೆ ಇದು ಈ ರಿಸಲ್ಟ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ನಾವು ಎಷ್ಟು ಆಸ್ಪೆಕ್ಟ್ಸ್ ಅಲ್ಲಿ ನೆನ್ಪಿಟ್ಕೋಬೇಕು ಅಂತ ಹೇಳ್ಕೊಡ್ತಿದ್ದೀನಿ.
ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂತಾನೆ ಮಾಡ್ಕೊಡ್ತೀನಿ. ಅದು ರಫ್ ವರ್ಕು. ನಾನು ಕ್ಯಾಮರಾ ಕಾಣಲ್ಲ ಅಂತ ಇಲ್ಲೇ ಮಾಡ್ತೀನಿ. ನೀವು ಎಕ್ಸಾಮಲ್ಲಿ ಯಾವ ಕಾರಣಕ್ಕೂ ಬುಕ್ಲೆಟಲ್ಲಿ ಮಾಡ್ಕೋಬಾರ್ದು. ರೈಟ್ ಸೈಡ್ ವರ್ಕ್ ಮಾಡಿಕೊಂಡು ಆನ್ಸರ್ ತಂದು 1 ಮಾರ್ಕಲ್ಲಿ ಬರೀಬೇಕು. ಅಲ್ಲಿಗೆ ನಿನ್ನೆ ಇದಕ್ಕೆ ಆ ಕ್ವಶನ್ ಕೇಳಿದ್ದು ಲಾಸ್ಟಲ್ಲಿ ಸ್ಟಾರ್ ಮಾರ್ಕ್ ಹಾಕಿ 1 ಮಾರ್ಕ್ ಅಂತ ಹಾಕಿ ಟೈಪ್ ಮಾಡಿದ್ದೀನಿ. ನೀವು ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂದಾಗ ನೀವು ಸೈಡ್ ವರ್ಕ್ ಏನಾದರೂ ಮಾಡ್ಕೋ, ಅವು ವ್ಯಾಲ್ಯೂಯೇಟರ್ಗೆ ಸಂಬಂಧ ಇಲ್ಲ. ಇದು ಬರ್ದಿದೆಯಾ ಅದು ಇಂಪಾರ್ಟೆಂಟು. ನೋಡಿ ಇಲ್ಲೇ ವ್ಯತ್ಯಾಸ ತೋರಿಸ್ತೀನಿ ನೋಡಿ. ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲ, ಇಲ್ಲಿ ಇಸ್ ಈಕ್ವಲ್ ಟು ಇದೆ. ಇಲ್ಲಿ ಮಾಡಿದೆ, ಇಲ್ಲಿ ಮಾಡಿಲ್ಲ, ಅಷ್ಟು ವ್ಯತ್ಯಾಸ ಇರುತ್ತೆ. ಅದಕ್ಕೆ ತುಂಬಾ ಕನ್ಫ್ಯೂಷನ್. 1 ಮಾರ್ಕ್ ಕೇಳ್ತಾರೆ. ಅಲ್ಲಿಗೆ ಪ್ರೂಫ್ ಮುಗಿಯಿತು. ಯಾವುದು? 4th ಒನ್. ಯಾವ ಫಾರ್ಮುಲಾ ಬೇಸ್ ಮಾಡಿಕೊಂಡು? ಈ ಫಾರ್ಮುಲಾ ಬೇಸ್ ಮಾಡಿಕೊಂಡು ಇದು ಸೈಡಲ್ಲಿ ಬರ್ಕೋಬೇಕು. ಪ್ರೂಫ್ ಮುಗಿದಾದ್ಮೇಲೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂತ ನಾನು ಹಾಕಿರ್ತೀನಿ ಕೆಳಗಡೆ. ಅಕಸ್ಮಾತ್ ಹಾಕಿಲ್ಲ ಅಂತ ಇಟ್ಕೋ, ನೀನು ಇವಾಗ ಕ್ವಶನ್ ಬರ್ಕೋಬೇಕಿಲ್ಲಿ. ಹೌದಾ? ನಾನು ಎಲ್ಲದಕ್ಕೂ ಟೈಪ್ ಮಾಡಿರಲ್ಲ, 1-2 ಎಕ್ಸಾಂಪಲ್ಸ್ ತೋರಿಸಿರ್ತೀನಿ. ಬಹುಶಃ ನಿಮ್ಮ ವರ್ಕ್ ಬುಕ್ ಅಲ್ಲಿ ಈ 4th ಒನ್ಗೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅನ್ನೋ ಕ್ವಶನ್ ಬರ್ದಿಲ್ಲ. ಹೌದಾ? ಈಗ ಬರೀತೀನಿ ನೋಡಿ. ನಾನು ಇದು ಸೇಮ್. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ನಡೀತಾ ಇದೀವಿ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಅಂದ್ರೆ ಮೇಲೆ ಇರ್ತಕ್ಕಂಥದ್ದು ಯಾವುದದು? 2 tan inverse x is equal to cos inverse of 1 minus x square divided by 1 plus x square is hold ಅಂತ ಕ್ವಶನ್ ಕೇಳ್ತಾನೆ ನಿಮ್ಮನ್ನ. ಈಸ್ ಹೋಲ್ಡ್ ಅಂತಾನೆ. ಹೌದಾ? ಹಾಗೆ ನೀವು ಪ್ರೂಫ್ ಮಾಡಕ್ ಹೋಗ್ಬಾರ್ದು. ಅಥವಾ ಇನ್ನು ಕೆಲವು ಗುಡ್ಗುಬೇಕಲು ಇದು ಪ್ರೂವ್ ಮಾಡಬೇಕಾದ್ರೆ ಸರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರಲ್ಲ, ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟ್ಯಾನ್ ಥೀಟಾ ಬಂತಲ್ಲ, ಬಹುಶಃ ಆ ಎಕ್ಸ್ ಕೇಳ್ತಿದಾರೇನೋ. ತಪ್ಪು ತಪ್ಪು ತಪ್ಪು, 100% ರಾಂಗ್. ನಾವು ಈ ರಿಸಲ್ಟ್ ಅನ್ನು ಪ್ರೂವ್ ಮಾಡಬೇಕಾದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಕ್ವಲ್ ಟು ಥೀಟಾ ತಗೊಂಡು ನೆನಪಿಸ್ಕೊಳ್ಳಿ. ಇವಾಗ ಜಸ್ಟ್ ವಿ ಹ್ಯಾವ್ ಕಂಪ್ಲೀಟೆಡ್. ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಬರ್ಕೊಂಡಿದ್ದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ RHS ತಗೊಳ್ಳೋದಕ್ಕಿಂತ ಮುಂಚೆ ಅದನ್ನ ನೆನಪಿಸ್ಕೊಳ್ಳಿ. ಆ ಎಕ್ಸ್ ಇಸ್ ಈಕ್ವಲ್ ಟ್ಯಾನ್ ಥೀಟಾ ಬರ್ದಾಕ್ತಾರೆ ಕೆಲವರು ಬುದ್ಧಿವಂತರು, ಅತಿ ಬುದ್ಧಿವಂತರು. ಅವ್ನು ಕೇಳಿರ್ತಕ್ಕಂಥದ್ದು ಅದಲ್ವೇ ಅಲ್ಲ. ಎಕ್ಸ್ಗೆ ಏನ್ ಡೊಮೈನ್ ವ್ಯಾಲ್ಯೂಸ್ ಏನ್ ಒಳಗಡೆ ಎಲ್ಲಿಂದ ಎಲ್ಲಿವರೆಗೂ ಇದ್ರೆ ಈ ರಿಸಲ್ಟ್ ಹೋಲ್ಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಹೌದಾ? ವರ್ಕಿಂಗ್ ರೂಲ್ ಹೇಳ್ಕೊಡ್ಲಾ? ಎಸ್ ಪ್ಲೀಸ್. ನಿನ್ನೆ ಕೂಡ ಸ್ಟೆಪ್ ವೈಸ್ ಹೋಗಿದ್ದೇನೆ. ರಫ್ ವರ್ಕ್ ಇದು. ನನಗೆ ಅಲ್ಲಿ ರಫ್ ವರ್ಕ್ ಮಾಡಿ ಆನ್ಸರ್ ಮಾಡಕ್ ಆಗೋದಿಲ್ಲ. ಅರ್ಥ ಆಯ್ತಾ? ರಫ್ ವರ್ಕ್ ಅಂದ್ರೆ ಈ ರೀತಿ ಯಾವ ರೀತಿ ನೋಡಿ. ಇಲ್ಲಿ ಸ್ವಲ್ಪ ಸೈಡ್ಗೆ ಬರೀತೀನಿ. ಇದು ವರ್ಕಿಂಗ್ ಕಾಲಮ್ ಅಂತ ಇಟ್ಕೊಳ್ಳೋಣ. ಹೌದಾ? ಸ್ಟೆಪ್ 1 ಏನ್ ಸರ್? ರೈಟ್ ದಿ ರೇಂಜ್ ಆಫ್ ಕಾಂಪ್ಲಿಕೇಟೆಡ್ ಟರ್ಮ್. ರೇಂಜ್ ಅಂದ್ರೆ ನೋಡಿ ಯಾವತ್ತು ಡಿಗ್ರೀಸ್ ಅಥವಾ ರೇಡಿಯನ್ಸ್ ಅಲ್ಲಿ ಇರುತ್ತೆ. ಮರಿಬೇಡಿ. ಅಲ್ಲಿ ಯಾವ ಸರ್? cos inverse 1 minus x square by 1 plus x square less than or equal to 0 less than or equal to pi. ಇಲ್ಲಿಂದ ಬಂದು ಸರ್ ನೋಡಿ cos inverse x ರೇಂಜ್ ನಾವು 0 to pi ಕಳಿತಿದ್ವ ಇಲ್ಲ ನೀವೇ ಹೇಳಿ. ಹೌದು ಸರ್. ಇದು ಏನ್ ಬ್ರಾಕೆಟ್? ಕ್ಲೋಸ್ಡ್ ಬ್ರಾಕೆಟ್ ಅಂದ್ರೆ ಇಸ್ ಈಕ್ವಲ್ ಟು ಉಂಟು. ಓಪನ್ ಬ್ರಾಕೆಟ್ ಆದ್ರೆ ಇಸ್ ಈಕ್ವಲ್ ಟು ಇಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬ್ರಾಕೆಟ್ಗೆ ಮತ್ತೆ ಇನ್ಇಕ್ವಾಲಿಟಿ ಸಿಂಬಲ್ಗೆ ರಿಲೇಷನ್ ಹೇಳ್ತಾ ಇದ್ದೀನಿ ನಾನು. If it is a closed bracket, you should write is equal to. If it is a open bracket, you should write just less than, that's all. Whatever may be the x, cos inverse range idene. ನಾನು ಇಂಟರ್ವಲ್ ಅಲ್ಲಿ ಬರೆಯೋ ಬದಲು ಇನ್ಇಕ್ವಾಲಿಟೀಸ್ ಅಲ್ಲಿ ಬರೆದಿದ್ದೀನಿ ಅಷ್ಟೇನೆ. ಹೌದಾ? ನೀವು ಕೂಡ ಇದನ್ನ cos inverse x ಅನ್ನ ಈ ರೀತಿ ಬರ್ಕೋಬಹುದು. ಬೋತ್ ಆರ್ ಸೇಮ್. ಏನ್ ರೇಂಜ್ ಆಫ್ cos inverse x 0, pi ಅಂತ ಕಳಿಸಿದ್ಯಾ ಕ್ಲೋಸ್ಡ್ ಇಂಟರ್ವಲ್, ಅದನ್ನ ಬೇಕಾದ್ರೆ ಈ ರೀತಿ ಕೂಡ ಬರೀಬಹುದು. ಅದೇ ಲಾಂಗ್ವೇಜ್ ಅದೇ ಟರ್ಮಿನಾಲಜಿ ಯೂಸ್ ಮಾಡಿದ್ದೀನಿ. ಏನಕ್ಕೆ ಸರ್ ಈಗ ಹೇಳ್ಕೊಡ್ತಿರೋದು ನೀವು? 1 ಮಾರ್ಕ್ ಕ್ವಶನ್ ಕೇಳ್ತಾನೆ ಫಸ್ಟ್ ಮೈನಲ್ಲಿ. ಅದರ್ ದನ್ ಪ್ರೂಫ್ ಆಫ್ 4th ರಿಸಲ್ಟ್. ಪ್ರೂಫ್ ಬಿಟ್ಟು 1 ಮಾರ್ಕ್ ಕ್ವಶನ್ ಕೇಳ್ತಾನೆ. ಪ್ರೂಫ್ ಬಿಟ್ಟು 1 ಮಾರ್ಕ್ ಕ್ವಶನ್ ಕೇಳಿದಾಗ ಈ ರೀತಿ ವರ್ಕೌಟ್ ಮಾಡ್ಕೋಬೇಕು. ಸರ್ ಎಲ್ಲದಕ್ಕೂ ವರ್ಕೌಟ್ ಆಗುತ್ತಾ? ದಯವಿಟ್ಟು 2 ರಿಸಲ್ಟ್ಸ್ ಬರೀತೀನಿ ಮತ್ತೆ ಗ್ರೀನಿಂಗ್ ಪೆನ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಆ 2 ರಿಸಲ್ಟ್ಸ್ ಈ ರೀತಿ ವರ್ಕೌಟ್ ಮಾಡಿದ್ರೆ ಬರೋದಿಲ್ಲ. ಅದಕ್ಕೆ ರೀಸನ್ ಏನು ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಟ್ರೈ ಟು ರಿಮೆಂಬರ್, ಬೆಟರ್ ಟು ರಿಮೆಂಬರ್ ಅಂತ ಒಂದು ಸೆಂಟೆನ್ಸ್ ಬರ್ಸ್ಬಿಡ್ತೀನಿ ಅಲ್ಲಿ. ನೀವು ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೋಬೇಕು. ಅದು ನಾನು ಆತರ ಹೇಳಬಾರ್ದು. ಅದಕ್ಕೆ ಏನಾದ್ರು ವರ್ಕಿಂಗ್ ರೂಲ್ ಇದ್ರೆ ಹೇಳ್ಕೊಡ್ಬೇಕು. ಏನ್ ವರ್ಕಿಂಗ್ ರೂಲ್ ಹುಡುಕಿದ್ರು ಸಿಗ್ದರದಕ್ಕೆ ಆತರ ಅಡ್ವೈಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಿಮ್ಗೆ ಏನಾದ್ರು ನಿಮ್ಗೆ ಮ್ಯಾಥ್ಸ್ ಟೀಚ್ ಮಾಡೋಂಥ ಸರ್ ಹೆಲ್ಪ್, ಟೀಚರ್ ಹೆಲ್ಪ್ ತಗೊಂಡು ಅದೇನಾದ್ರೂ ಅವ್ರಿಗೆ ಗೊತ್ತಿದ್ರೆ ಹೇಳಿಸ್ಕೊಳ್ಳ. ಯಾವ ಒಂದು ತೋರಿಸ್ತೀನಿ ದಯವಿಟ್ಟು ಪ್ಲೀಸ್. ಹೌದಾ? ಕಾಂಪ್ಲಿಕೇಟೆಡ್ ಟರ್ಮ್ ರೇಂಜ್ ತಗೋಬೇಕು. 3rd ಒನ್ ಕೂಡ ಹಾಗೆ ಮಾಡಿದ್ವು ನಾವು. ಕಾಂಪ್ಲಿಕೇಟೆಡ್ ಟರ್ಮ್ ಸೈನ್ ಇನ್ವರ್ಸ್ ತಗೊಂಡಿದ್ದು. ಸೈನ್ ಇನ್ವರ್ಸ್ ರೇಂಜ್ -90 to +90 ಇತ್ತಲ್ಲಿ. ಇಲ್ಲಿ ರೇಂಜ್ ಚೇಂಜ್ ಆಯ್ತು, ನೆನಪಿಸ್ಕೋಬೇಕು ಇಲ್ಲಿ. ಆಮೇಲೆ
ಕಾಂಪ್ಲಿಕೇಟೆಡ್ ಟರ್ಮ್ ಇಂದ ಸಿಂಪಲ್ ಟರ್ಮ್ ಇಂದ ನಿನ್ಗೆ ಇಷ್ಟ ಬಂದಿದ್ದಲ್ಲ ಆ ಪ್ರೂವ್ ದಟ್ ಅಲ್ಲಿ ಇರ್ತಕ್ಕಂಥದ್ದು. ನೋಡಿ, ಈಗ ಕಾಸ್ ಇನ್ವರ್ಸ್ 1 - x² by 1 + x², 2 tan inverse x ಈಕ್ವಲ್ ತಾನೆ, ಅಲ್ಲಿಗೆ ಇವೆರಡು ಒಂದೇ ತಾನೆ. ಅದಕ್ಕೋಸ್ಕರ ಈಗ 2 tan inverse x ತಗೋಬೇಕು. ಶೋರಾ? ಖಂಡಿತವಾಗ್ಲು ಸರ್. ಎಸ್. ಈಗ ಒಂದೊಂದು ಟರ್ಮ್ ಅನ್ನೇ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಫಸ್ಟ್ ಈ 2ನ ಐದರ್ ಸೈಡ್ ಕಳಿಸ್ಬಿಡ್ತೀನಿ. ಝೀರೋ ಬೈ 2 0ನೇ ಆಯ್ತು. ಆಮೇಲೆ ಈ ಟ್ಯಾನ್ ಇನ್ವರ್ಸ್ x ಹಂಗೆ ಇಲ್ಲೇ ಇದು 90 ಈ ರೀತಿ ಬರ್ಕೊಳ್ಳೋಣ ಬೇಕಾದ್ರೆ. ಆಮೇಲೆ ಎಕ್ಸ್ ಅಲ್ಲೇ ಇಲ್ಲಿ ಟ್ಯಾನ್ ಇನ್ವರ್ಸ್ ಸ್ಪೆಲ್ಲಿಂಗ್ 5 ಕಡೆ ಕಳಿಸ್ಬಿಡ್ತೇನೆ, 5 ಬೋತ್ ಸೈಡ್ಸ್, ಅಂದ್ರೆ ಈ ಕಡೆ ಆ ಕಡೆ ಕೂಡ. ಆವಾಗ ಇದು ಟ್ಯಾನ್ 0 ಆಗುತ್ತೆ, ಇದು ಟ್ಯಾನ್ 90 ಆಗುತ್ತೆ. ಯಾಕಂದ್ರೆ ಟ್ಯಾನ್ ಇನ್ವರ್ಸ್ ಸ್ಪೆಲ್ಲಿಂಗ್ ಈ ಕಡೆನೂ ಬರುತ್ತೆ, ಆ ಕಡೆ ಬರುತ್ತೆ. ಇದೆಷ್ಟಾಯ್ತು? 0. ಹೌದಾ? ಲೆಸ್ ದಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಇನ್ಫಿನಿಟಿ. ನಂಬರ್ ಲೈನ್ ಬರೆಯೋಣ. ಎಸ್, ಇದು ನಂಬರ್ ಲೈನ್. ಆರ್ ಯು ಅಂಡರ್ ದಿ ಸೈಟ್ ಆಫ್ ಕ್ಯಾಮ್ರಾ? ಯಾಕೋ ನನಗೆ ಕ್ಲಾರಿಟಿ ಇಲ್ಲ, ಡೌಟ್ ಬರ್ತಾ ಇದೆ. ಎಸ್ 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 ಇದ್ದೀರಾ? ಇನ್ನು ಸ್ವಲ್ಪ ಈ ಕಡೆ ಬರೀತೀನಿ. ಎಸ್, ದಿಸ್ ಇಸ್ 0. ಎಸ್, ಆರ್ ಯು ವಿಸಿಬಲ್? ಎಸ್ 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 0. ದಿಸ್ ಇಸ್ ಇನ್ಫಿನಿಟಿ, ದಿಸ್ ಇಸ್ ಮೈನಸ್ ಇನ್ಫಿನಿಟಿ. ಹೌದಾ? ಈಗ ನಮಗೆ ಬಂದಿರತಕ್ಕಂಥ 0 to ಇನ್ಫಿನಿಟಿ ಇನ್ಕ್ಲೂಡ ಎಕ್ಸಂಪ್ಷನ್ ಇನ್ಕ್ಲೂಡ್ ಅಂದ್ರೆ ನಮ್ಮ ಪೋರ್ಷನ್ ಇದೆ ಅಲ್ವಾ? ಶೋರಾ? ಹೌದಾ? ಅಲ್ಲಿಗೆ ಈ ಪೋರ್ಷನ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಬರೆದ್ರೆ ತಪ್ಪೇನು? ಇಸ್ ಈಕ್ವಲ್ ಟು ಇದೆ. ಈಗ 0 to ಇನ್ಫಿನಿಟಿ ಇದೆನಾ ಇಂಟರ್ವೆಲ್ ಅಲ್ಲಿ? ಸರ್, ಫಸ್ಟ್ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸುಮ್ಮನೆ ಆನ್ಸರ್ ಕನ್ಕ್ಲೂಷನ್ ಆಗಬೇಡಿ, ನೀವು 1 ಮಾರ್ಕ್ ಕೊಟ್ಟಾಗುತ್ತೆ. ಇಲ್ಲಿ ಬಂದಿರತಕ್ಕಂಥ ಇಂಟರ್ವಲ್ ಇದೇನಾ? ಹೌದು ಸರ್. ಹಾಗಾದ್ರೆ ಇದನ್ನ ಇನ್ನ ಒಂದು ರೀತಿ ತೋರಿಸಬಹುದು. ಏನ್ ಸರ್? 0ಗಿಂತ ಜಾಸ್ತಿ ಅಂದ್ರೆ 0ನು ಸೇರ್ಕೊಂಡಿದೆ. ಅಲ್ಲಿಗೆ ಎಕ್ಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0. ಎಲ್ಲಿವರೆಗೂ ಸರ್? ಇನ್ಫಿನಿಟಿ ವರೆಗೂ. ಅದನ್ನೇ ಹೇಳಿದಾರೆ ಅವರು. ಬಂದ್ಬಿಡ್ತು. ಅಥವಾ ಇನ್ನು ಕೆಲವರು, ಸರ್ ನಾನು ಇಂಟರ್ವಲ್ ಬರೀತೀನಿ ಸರ್. ಬರ್ಕೋಪ, ಇನ್ಫಿನಿಟಿ ಡಸ್ ನಾಟ್ ಬಿಲಾಂಗ್ಸ್ ಟು ಎನಿ ಸೆಟ್, ಅದಕ್ಕೆ ಕ್ಲೋಸ್ ಬ್ರಾಕೆಟ್ ಹಾಕಬಾರ್ದು. ಎಲ್ಲಾದ್ರೂ ಇನ್ಫಿನಿಟಿ ಬರೀ, ನೀನು ಒತ್ತಿ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ. ಇಂಟರ್ವಲ್ಸ್ ಅಲ್ಲಿ ಎಲ್ಲಾದ್ರೂ ಇನ್ಫಿನಿಟಿ ಬರೀ, ಯು ಶುಡ್ ಯೂಸ್ ಓಪನ್ ಬ್ರಾಕೆಟ್. ದೀಸ್ ಆನ್ಸರ್ಸ್, ಬೋತ್ ದಿ ಆನ್ಸರ್ಸ್ ಆರ್ ಕರೆಕ್ಟ್. ಆದ್ರೆ ಸ್ಕೀಮ್ ಅಲ್ಲಿ ಅವನು ಇದೇ ಬರ್ದಿರ್ತಾನೆ. ನಿನ್ನ ಆನ್ಸರ್ ಇದು ಕೂಡ ಕರೆಕ್ಟೇ. ಒಂದು ವಿಚಾರ ಪದೇ ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಲೆಕ್ಚರರ್ಸ್ ಬಗ್ಗೆ. ಪಬ್ಲಿಕ್ ಕ್ಲಾಸಲ್ಲಿ ಹೇಳ್ಕೊಡ್ದು ಅಂತ ಅನ್ಸುತ್ತೆ, ಆದರೆ ಅಂತ ಬೇವರ್ಸ್ಗಳನ್ನ ವ್ಯಾಲ್ಯೂಯೇಷನ್ ಅಲ್ಲಿ ನೋಡಿದಾಗ ತುಂಬಾ ನೋವಾಗ್ಬಿಡುತ್ತೆ. ಲೆಕ್ಚರರ್ಸ್ ಅವರು ಇವೆರಡು ಒಂದೇ ಅನ್ನೋ ಜ್ಞಾನ ಇರೋದಿಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ಟಾಪಿಕ್ ಅವ್ರು ಟೀಚ್ ಮಾಡಿದ್ರೆ ಖಂಡಿತವಾಗ್ಲೂ ಯಾರು ನಿಮ್ಗೆ ಮೋಸ ಮಾಡಲ್ಲ. ಒಂದೊಂದು ಚಾಪ್ಟರ್ ಒಬ್ಬ ಲೆಕ್ಚರರ್ಸ್ ಮಾಡಿ ನಂಬರ್ ಆಫ್ ಸ್ಟಾಫ್ ಜಾಸ್ತಿ ಇದ್ದಾಗ ಈ ಸಮಸ್ಯೆಗಳೆಲ್ಲ ಆಗುತ್ತೆ. ಅವರು ಹೊಸದಾಗಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಂದಿರ್ತಾರೆ, ಅದು ಸಮಸ್ಯೆ ಇರ್ಬೋದು. ದಯವಿಟ್ಟು ಇವೆರಡು ಒಂದೇ ಅಂತೇಳಿ ನಿಮ್ಮ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಸ್ಕೀಮಲ್ಲಿ ಹೆಂಗಿದ್ರೆ ನನ್ನ ಆನ್ಸರ್ ಆಗೇ ಇರ್ಬೇಕಪ್ಪ, ಅಲ್ಲಿ ಪರಿಸ್ಥಿತಿಗಳನ್ನ ಹೇಳ್ತಿದ್ದಾರೆ ವ್ಯಾಲ್ಯೂಯೇಷನ್ ಸರ್ ಅಂತ ನೆನ್ಪಿಟ್ಕೊಂಡು ಇದನ್ನೇ ಬರೆಕ್ಟ್ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ತೆಗೆದುಬಿಟ್ಟು ಎಕ್ಸ್ ಈ ಇಂಟರ್ವೆಲ್ ಅನ್ನ ಹೀಗೆ ಬರ್ತಿದೀವಿ. ಕರೆಕ್ಟೇ. 0 to ಇನ್ಫಿನಿಟಿ ಇನ್ಕ್ಲೂಡಿಂಗ್ 0 ಅಂದ್ರೆ ಇನ್ಫಿನಿಟಿ ಗ್ರೇಟರ್ ದ್ಯಾನ್ 0. ಎಷ್ಟು ಸರ್? ಎಲ್ಲಿವರೆಗಾದ್ರೂ ಇಲ್ಲಿ ಈ ತರ ಬರ್ದಾಗ್ಬಿಟ್ರೆ, ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ 0 ಅಂತ ಬರ್ದಾಗ್ಬಿಟ್ರೆ 0 ಅದಕ್ಕಿಂತ ಜಾಸ್ತಿ ಇರೋ ನಂಬರ್ಸ್ ಎಲ್ಲಾನಂದ್ರೆ ಅಪ್ ಟು ಇನ್ಫಿನಿಟಿ. ಬಟ್ ಈ ಇಂಟರ್ವಲ್ ಅಲ್ಲಿ ಏನಾದ್ರು ಬರೆಯೋ ಉದ್ದೇಶ ಇದ್ರೆ ಬರೆಯಕ್ಕೆ ಹೋಗ್ಬೇಡ. ಅಕಸ್ಮಾತ್ ಬರೆಯೋ ಉದ್ದೇಶ ಇದ್ರೆ ಇದು ಬರೆದು OR ಅಂತ ಇದು ಬರೀ, ಅವಾಗ ಓಪನ್ ಬ್ರಾಕೆಟ್ ಯೂಸ್ ಮಾಡು, ಇಲ್ಲಿ ಕ್ಲೋಸರ್ ಬ್ರಾಕೆಟ್ ಯೂಸ್ ಮಾಡು. ಇಲ್ಲಿ ಏನಾದ್ರು ಇಸ್ ಈಕ್ವಲ್ ಟೆಗಿಸ್ಬಿಟ್ಟು ಏನೋ ಮಾರ್ಕ್ ಕೊಟ್ಟಾಯ್ತು. ಯು ಡೋಂಟ್ ಕ್ಯಾರಿ ಆನ್ಸರ್ಸ್ ಆಫ್ ದಿ ಟೈಪ್ ಲೈಕ್ ದಿಸ್. ಇದಕ್ಕೂ ಮಾರ್ಕ್ಸ್ ಇಲ್ಲ. ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 0 ಮಾರ್ಕ್ಸ್ ಇಲ್ಲ. ಓನ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 0 ಕ್ಯಾರಿ ಮಾರ್ಕ್. ಬಿ ಕೇರ್ಫುಲ್ ವಿತ್ 1 ಮಾರ್ಕ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಹೆಂಗಂದ್ರೆ ನಂಗೆ ಕೇಳ್ಬಿಡ್ತಾನೆ, ಈ ರೀತಿ ಬರೆಯಂಗಿಲ್ಲ ಸರ್. ಇಸ್ ಈಕ್ವಲ್ ಬಿಟ್ಬಿಟ್ಟು ಬಂದಿರ್ತೀನಿ ಸರ್, ಸಾಧ್ಯವೇ ಇಲ್ಲ ಕೊಡಕ್ಕೆ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ. ಸರ್ ಇಸ್ ಈಕ್ವಲ್ ಹಾಕಿದೀನಿ ಸರ್, ಮಾಡಿ ಸರಿಸ್ಬಿಟ್ಟು ಬಂದಿದ್ದೀನಿ ಸರ್, ಇಲ್ಲ, ಸಾಧ್ಯವೇ ಇಲ್ಲ ಕೊಡಕ್ಕೆ. ಗೊತ್ತಾಗ್ತಿದೆ? 2014 or 15 ಅಲ್ಲಿ ಕೇಳಿದ್ರು ಇದನ್ನೇ ಎಕ್ಸ್ ವ್ಯಾಲ್ಯೂ. ಆಗ ಸುಮಾರು ಜನ ಮಾಡಿ ಹಾಕೊಂಡು ಬಂದ್ಬಿಟ್ಟಿದ್ರು. ಒಂದು 7-8 ಜನದ ಹೊಟ್ಟೋಗ್ಬಿಟ್ಟಿತ್ತು 7-8 ಜನದ. ನಾಟ್ ಓನ್ಲಿ 99 ಅವರ್ದು, ಇನ್ನು ಬೇರೆ ಕಡೆ ಹೋಗಿತ್ತು ಅಂತ ಇಟ್ಕೊಳ್ಳಿ. ಅಷ್ಟು ಡೇಂಜರ್ ಇದು.
ಈ ಮಾಡಿ ಹೆಂಗೆ ಹಾಕಿದ್ರೆ ಅಂದರೆ ಪ್ರೀವಿಯಸ್ ರಿಸಲ್ಟ್ಸ್ಗಿತ್ತಂತೆ ಅದು ನೆನಪಾಯ್ತಂತೆ ಇಕ್ಬಿಟ್ಟದು, ಸಾಧ್ಯವೇ ಇಲ್ಲ. ಈ ಥರ ಆನ್ಸರ್ ಕ್ಯಾರಿ ಮಾಡಲ್ಲ ಮಾರ್ಕ್, ಈ ಥರ ಆನ್ಸರ್ ಕ್ಯಾರಿ ಮಾಡಲ್ಲ, ಈ ರೀತಿ ಆನ್ಸರ್ ಮಾತ್ರ ಕ್ಯಾರಿ ಮಾಡ್ತದೆ ಆನ್ಸರ್, ನೆನ್ಪಿಟ್ಕೊಳ್ಳಿ. ಈಗಾದರೆ ಇಷ್ಟೊತ್ತು ಹೇಳ್ಕೊಟ್ಟಿದ್ದೇನು ನಾನು? 1 ಮಾರ್ಕ್ ಕ್ವಶನ್, 1 ಮಾರ್ಕ್ ಕ್ವಶನ್ಗೆ ಇಷ್ಟೆಲ್ಲ ಮಾಡಬೇಕೆ ಸರ್? ಅದು ನಿನ್ನ ಕರ್ಮ, ಅದು ಹೆಂಗೆ ಬಂತು ಅಂತ ಹೇಳ್ಕೊಟ್ಟಿದ್ದೀನಿ, ನೀನು ಅಷ್ಟು ಬರೆಯಂಗಿಲ್ಲ. ಆನ್ಸರ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ದಟ್ಸ್ ಆಲ್. ಇದೆಲ್ಲ ಇಷ್ಟ ಆಯಿತು. ಈ ಕ್ವಶನ್ಗೆ ಇದೇ ಆನ್ಸರು, ಅಷ್ಟು ಬರೆದ್ರೆ ಮುಗಿಯಿತು. ಹಾಗಾದ್ರೆ ಇಷ್ಟೊತ್ತು ಮಾಡಿದ್ದು 1 ಮಾರ್ಕ್ ಸರ್? ಹೌದು. 5 ಮಾರ್ಕ್ಸ್ ಕ್ವಶನ್ಗಿಂತ ಜಾಸ್ತಿ ತಿಂದಾಗ್ಬಿಡ್ತು ಟೈಮ್, ಏನು ಮಾಡೋಕ್ಕಾಗಲ್ಲ. 1 ಮಾರ್ಕ್ ಬರಬೇಕಷ್ಟೇ. ಅರ್ಥ ಆಯ್ತಾ? ಆಗಲೇ ಪ್ರೂಫ್ ಕಳಿಸ್ಕೊಟ್ಟೆ. ಈಗ ಎಕ್ಸ್ ವ್ಯಾಲ್ಯೂ ಏನಿದ್ರೆ ಈ ರಿಸಲ್ಟ್ ಹೋಲ್ಡ್ ಆಗುತ್ತೆ ಅನ್ನೋ 1 ಮಾರ್ಕ್ ಕ್ವಶನ್ ಹೇಳ್ಕೊಟ್ಟೆ. ಇವೆರಡು ಪಕ್ಕಕ್ಕೆ ಇಟ್ಟರೆ ಮತ್ತೆ ನೆನಪಿಟ್ಕೋಬೇಕು. ಇವು ರೆಡ್ಡಿಂಗ್ ಪೆನ್ ತಗೊಂಡು ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತು ಮ್ಯಾಥ್ಸ್ ರೆಡ್ಡಿಂಗ್ ಪೆನ್ನಲ್ಲಿ ಸ್ಟಾರ್ ಮಾರ್ಕ್ ಹಾಕಿದೆ ಅಂದ್ರೆ ಇಂಪಾರ್ಟೆಂಟ್ ಅಂತಲ್ಲ, ಅದು ಫಾರ್ಮುಲಾ ಲಿಸ್ಟಿಗೆ ಸೇರುತ್ತೆ. ಸಮ್ವೇರ್ ಅದನ್ನು ಯೂಸ್ ಮಾಡ್ತಾರೆ ಮಾಸ್ಟರ್ ಮತ್ತೆ ಅಂತ ಅದರ ಅರ್ಥ. ಆಗ್ಬೋದಾ? ಎಸ್. ಪ್ಲೀಸ್ ನೋಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಇಸ್ ಈಕ್ವಲ್ ಟು ಇರಬೇಕು. ಇಂಟರ್ವಲ್ ಏನು ಬರೆಯಕ್ಕೆ ಹೋಗಬೇಡಿ. ಎಕ್ಸಾಮಲ್ಲಿ ಎರಡೂ ಒಂದೇ ಅಂತ ತೋರಿಸ್ತಾ ಇದ್ದೀನಿ, ಎರಡೂ ಒಂದೇ. ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹಿಂಗೂ ಕೇಳ್ಬೋದು, ಅವ್ನು ಹೇಳೋಕ್ಕಾಗಲ್ಲ. ಬಟ್ ಬೋರ್ಡ್ ಎಕ್ಸಾಮ್ಗೆ 1 ಮಾರ್ಕ್ ಕ್ವೆಶ್ಚನ್ ಕೇಳಿದಾಗ ದಯವಿಟ್ಟು ಅದನ್ನೇ ಬರ್ಕೊಂಡು ಬರ್ಬೇಕು ನೀವು. ಇದರ ಅರ್ಥ ಕೂಡ ಕರೆಕ್ಟ್ ಇದೆ. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಲ. ಹೌ ಟು ಸ್ಟಾರ್ಟ್? ರೈಟ್ ದಿ ರೇಂಜ್ ಆಫ್ ಕಾಂಪ್ಲೆಕ್ಸ್ ಟರ್ಮ್. ಔಟ್ ಆಫ್ ದೀಸ್ 2 ಟರ್ಮ್ಸ್ ದಿಸ್ ಇಸ್ ಕಾಂಪ್ಲೆಕ್ಸ್. ಅದು ನಥಿಂಗ್ ಬಟ್ ಕಾಸ್ ಇನ್ವರ್ಸ್. ಕಾಸ್ ಇನ್ವರ್ಸ್ ರೇಂಜ್ 0 to π. ಬಟ್ ರೇಂಜ್ ಅಂದರೆ ಡಿಗ್ರಿ ಅಥವಾ ರೇಡಿಯನಲ್ಲಿ ಬರ್ತದೆ ನೋಡಿ, ಅದನ್ನು ಸ್ಟಾರ್ಟ್ ಮಾಡಬೇಕು. ಪ್ರೀವಿಯಸ್ 1 ಕೂಡ ಅಷ್ಟೇ. ಸ್ಟೆಪ್ 1 ಅಂತ ಹಾಕಿದೆ, ಮತ್ತೆ ಸ್ಟೆಪ್ 2 ಮರ್ತೋಗಿದ್ದೀನಿ. ಏನು ಸ್ಟೆಪ್ 2? ರೀಪ್ಲೇಸ್ಮೆಂಟ್ ಆಫ್ ಕಾಂಪ್ಲಿಕೇಟೆಡ್ ಟರ್ಮ್ ಟು ಸಿಂಪಲ್ ಟರ್ಮ್. ಅಷ್ಟೇ, ಮುಂದುವರಿಸ್ಕೊಂಡು ಹೋಗೋದು. 2 ಸ್ಟೆಪ್, ಓನ್ಲಿ 2 ಸ್ಟೆಪ್ಸ್. ಸ್ಟೆಪ್ 2 ಅಂತ ಸೇರಿಸ್ಕೊ ಇಲ್ಲಿ. ಯಾರು ಕೂಡ ಸರ್ ಟ್ಯಾನ್ ರೇಂಜ್ ಬರ್ಕೋಬಾರ್ದ ಅಂತ ಕೇಳಬಾರ್ದು. ಆನ್ಸರೇ ಬದಲಾವಣೆ ಆಗ್ಬಿಡುತ್ತೆ ನೋಡಿ. ಅವಾಗ -90 to +90 ಒಂದು, ಮತ್ತು ಇಸ್ ಈಕ್ವಲ್ ಟು ಬೇರೆ ಎದುರೋಗುತ್ತೆ. ಯಾಕಂದರೆ ಟ್ಯಾನ್ ರೇಂಜ್ ಓಪನ್ ಬ್ರಾಕೆಟಲ್ಲಿ ಹೇಳ್ಕೊಡ್ತೀವಿ. See, I am proving 5th result. There is a similar confusion with result number 3 and 5. ಅದಕ್ಕೆ ನಾನು ಕ್ವಶನ್ ಪೂರ್ತಿ ಮಾಡಿದ್ರೆ ಅಲ್ಲಿ ಸ್ಟಾಪ್ ಮಾಡಾಕಿದೆ. If you want to formula 2 tan inverse in terms of sine, please you should write plus in denominator. If you want to 2 tan inverse x formula in terms of tan itself, you should write 1 minus x square in denominator. ಇಲ್ಲಿ ಕೂಡ x ಕಂಡೀಷನ್ ಇದೆ, -1 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 1 ಅಂತ ಅವರೇ ಕೊಟ್ಟಿದ್ದಾರೆ. ಪ್ರೂವ್ ದಟ್ ಕೇಳಬೇಕಾದ್ರೆ ಅವರೇ ಕೊಡ್ತಾರೆ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ರಿಸಲ್ಟ್ ಅಂದಾಗ ಅವ್ರು ಕೊಡಲ್ಲ, ಬರೀಬೇಕಾದ್ರೆ ಇದು ನಾವು. ಗೊತ್ತಾಗ್ತಿದ್ಯಾ? ಬರೀಬೇಕಾದ್ರೆ ನಾವು ಅದು ಆಮೇಲೆ ನೋಡ್ಕೊಂಬಿಡೋಣ. ಎಸ್, ಪ್ರೂವ್ ದಟ್ ಮುಗಿಸ್ಬಿಡೋಣ. ಎಸ್, ಆಗಲೇ 4th 1 ಮಾಡ್ದಂಗೆ ರಿಸಲ್ಟ್ ತಗೊಳ್ಳೋಣ. ಈಸಿ ಬಂದ್ಬಿಡುತ್ತೆ. ಲೆಟ್ tan inverse x is equals to θ. 4th 1 ಹಾಗೆ ಮಾಡಿದ್ದು ನಾವು. 3rd 1 ಕೂಡ ಹಾಗೆ ಮಾಡ್ಬೋದಾಗಿತ್ತು ಅಂತ ಅಡ್ವೈಸ್ ಮಾಡಿದೆ. ಆಮೇಲೆ ಸೈಡಲ್ಲಿ ಜಾಗ ಇದ್ರೆ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದೆ. ಹೌದಾ? ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಏನಪ್ಪ ಆಗುತ್ತೆ? ಟ್ಯಾನ್ ಥೀಟಾ ಆಗುತ್ತೆ. ಎಸ್, ಶೂರ್. ಈಗ ನಾವೇನು ಮಾಡ್ತೀವಿ? RHS ತಗೊಂಡ್ಬಿಡ್ತೀವಿ. ಎಸ್, ಪ್ಲೀಸ್. ಬೆಸ್ಟ್ ಮೆಥಡ್ ಇದು. ಬಹುಶಃ NCERT ಬುಕ್ಕಲ್ಲಿ ಕೂಡ ಇದೇ ಇರ್ಬೋದು ಅಂತ ನೆನಪಾಗ್ತಿದೆ ನನಗೆ. ಆ 3rd 1ಗೆ ನೆನಪಾಗಿದ್ದರೆ ಹಾಗೆ ಮಾಡ್ತಿದ್ದೆ. ಈಗ ಕೊಳ್ಳೋಗಿರೋದೇನಿಲ್ಲ. 3rd 1ಗೆ ರೈಟ್ ಸೈಡ್ ಜಾಗ ಇರುತ್ತೆ, ಅಲ್ಲಿ RHS ತಗೊಂಡು LHS ಪ್ರೂವ್ ಮಾಡ್ಕೊಳ್ಳಿ. NCERT ಮೆಥಡ್ ಅಂತ ಬರ್ಕೊಳ್ಳಿ. RHS ದಟ್ ಈಸ್ tan inverse of 2x divided by 1 minus x square is equals to tan inverse ಸ್ಪೆಲ್ಲಿಂಗ್ ಹಾಗೆ ಬರೆಯೋಣ. ಈ 2x by 1 minus x square ಹಾಗೆ ಬರ್ಕೊಂಡು ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದಕ್ಕೇನೆ ಪ್ಲೀಸ್ ಎಲ್ಲಿ ನೋಡಿ, 2 tan theta divided by 1 minus tan square theta. Are you clarity? This is 1 minus tan square theta. ಸರಿಯಾಗಿ ಬರೀದೇ ಇದ್ರು ಕೂಡ ನೀವು ಅರ್ಥ ಮಾಡ್ಕೋಬೇಕು. 1 minus tan square theta. ಹೌದಾ? ಮತ್ತು ನಮಗೆ tan 2 theta ಫಾರ್ಮುಲಾ ಇತ್ತು ಫಸ್ಟ್ ಪೀಸಲ್ಲಿ, ಅದನ್ನು ಜ್ಞಾಪಿಸ್ಕೋಬೇಕು ಸರ್. ಖಂಡಿತವಾಗ್ಲು ಏನದು? 2 tan theta divided by
1 minus tan square theta. If it is a plus, this becomes sin 2 theta. Be careful. ಇಲ್ಲೇನಾದ್ರು ಪ್ಲಸ್ ಬರ್ಕೊಂಡ್ಬಿಟ್ರೆ ನೀನು sin 2 theta ಆಗ್ಬಿಡುತ್ತೆ. ಗೊತ್ತಾಗ್ತಿದ್ಯಾ? ಅದಕ್ಕೋಸ್ಕರ ಈಗ ಆಚೆ ಕಡೆ ಟ್ಯಾನ್ ಇನ್ವರ್ಸ್ ಹಾಗೆ ಇರುತ್ತೆ. ಇದು ಏನಾಯ್ತು? tan 2 theta ಆಯ್ತಿದು. ದಟ್ ಇಸ್ ಈಕ್ವಲ್ ಟು tan ಇನ್ವರ್ಸ್ tan ಹೊರಟೋಯ್ತು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 2 ಹಾಗೆ ಬರ್ಕೊಳ್ಳೋ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಥೀಟಾ? 2 tan ಇನ್ವರ್ಸ್ x. ಪ್ರೂಫ್ ಬಂದೇ ಬಿಡ್ತು. ಏನಿದು? LHS. ದಿಸ್ ಪ್ರೂಫ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ, ಫಸ್ಟ್ ಪಿ ಫಾರ್ಮುಲಾ. ನಾನು ಫಸ್ಟ್ ಪಿ ಫಾರ್ಮುಲಾ ಇಷ್ಟೆಲ್ಲ ಒಂದ್ ಹತ್ರ ಬರ್ಕೊಳ್ಳಿ ಅಂತ ಹೇಳಿದ್ರೆ ನೋಡಿ ಇವೆಲ್ಲ ಯೂಸ್ ಆಗ್ತವೆ. ಆವಾಗಲೇ ಕಾಸ್ 2 ಥೀಟಾ ಫಾರ್ಮುಲಾ ಯೂಸ್ ಮಾಡಿದೆ, ಇವಾಗ tan 2 ಥೀಟಾ. ಹಂಗೆ ಥರ್ಡ್ ಒನ್ ಕೊಡಿದೆ. ಮತ್ತೆ ಏನಾದ್ರು ಮಾಡ್ಕೊಳ್ಳೋ ಪ್ಲಾನ್ ಇದ್ರೆ ನೀವು ರೈಟ್ ಸೈಡ್ ಕಾಲಮ್ ಮಾಡಿ ಆವಾಗ sin 2 ಥೀಟಾಗೆ ಟ್ಯಾನ್ ಅಲ್ಲಿ ಬರೋ ಫಾರ್ಮುಲಾ ಹಾಕಿ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಪ್ರೂಫ್ ಟ್ಯಾನ್ ಅಲ್ಲಿ ಇದೆ, ಅದಕ್ಕೋಸ್ಕರ. ಗೊತ್ತಾಯ್ತಾ? ಇದು ಪ್ರೂಫ್ ಆಯ್ತು. ಇದು ಪ್ರೂಫ್. ಇನ್ನು ನಮ್ಗೆ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಬೇಕಾದ್ರೆ ಮಾಡಿ ನೋಟ್ ಮಾಡ್ಕೊಳ್ಳಿ. ಇದು ಸೈಡ್ ಅಲ್ಲಿ ಬರ್ಕೊಳ್ಳಿ. ನಾನು ಇಲ್ಲಿ ಬರೆದ್ರೆ ಕಾಣೋದಿಲ್ಲ ಕ್ಯಾಮ್ರಾ ಅಂತ ಇಲ್ಲಿ ಬರ್ದೇನೆ ಹೊರತು ಇಲ್ಲಿ ಬರಲ್ಲ. ನಿಮ್ ನೋಟ್ಸ್ ಸೈಡ್ ಅಲ್ಲಿ ಇರಲಿ. ಗೊತ್ತಾಗ್ತದೆ ಹೇಳ್ತಾ ಇರೋದು? ಆಗ್ಲೇ ಫೋರ್ತ್ ಒನ್ಗೆ ಕ್ವಶನ್ ಸಮೇತ ನೀವೇ ಸೇರಿಸ್ಕೋಬೇಕು. 1 ಮಾರ್ಕ್. ನಾನು ಕ್ವಶನ್ ಹಾಕಿಲ್ಲ ನೋಡಿ. ನಿಮ್ಮ ವರ್ಕ್ ಬುಕ್ ಅಲ್ಲಿ ಫೋರ್ತ್ ಒನ್ ಪ್ರೂಫ್ ಮಾಡಿಬಿಟ್ಟು ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂತ ನಾನು ಟೈಪ್ ಮಾಡಿಲ್ಲ. ಅಂದ್ರೆ ನಾನು ಒಂದು ಕೇಳ್ಕೊಟ್ಟಿದ್ದನ್ನು ಬಿಡಿ ಮಿಕ್ಕಿದ್ ಮಾಡ್ಕೊಳ್ತಾರೆ ಅಂತ. ನೀವು ದಯವಿಟ್ಟು 5th ಪ್ರೂವ್ ದಟ್ ಮೇಲೆ 2 ಲೈನು ಜಾಗ ಉಳಿದಿರ್ತದೆ. ಯಾರು ಕಂಪ್ಲೀಟ್ ಮಾಡಿದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಏನ್ ಮಾಡ್ಕೋಬೇಕು? 1 ಲೈನ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂತ ಬರ್ಕೋಬೇಕು. ಫೋರ್ತ್ ಒನ್ ಹೇಳ್ತಾ ಇದ್ದೀನಿ ಅಟ್ ದಿ ಲಾಸ್ಟ್ ಆಫ್ಟರ್ ಪ್ರೂಫ್. ಫೋರ್ತ್ ಒನ್ ಪ್ರೂಫ್ ಮಾಡಿದ ಮೇಲೆ ಬಿಫೋರ್ ಗೋಯಿಂಗ್ ಟು 5th ಒನ್ 1-2 ಲೈನ್ ಜಾಗ ಮಾಡಿಕೊಂಡು ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂತ ಬರ್ಕೊಂಡು ಆನ್ಸರ್ ಸೈಡ್ ವರ್ಕ್ ಮಾಡಿದ್ದಾವಾಗ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರೀಬೇಕು. ಅರ್ಥ ಆಯ್ತಾ? ಆಮೇಲೆ 5th ಒನ್ ಪ್ರೂಫ್ ಬರಬೇಕು. ಆಮೇಲೆ 5th ಒನ್ ಕೂಡ ನಾನು 1 ಮಾರ್ಕ್ ಕ್ವಶನ್ ಹಾಕಿದ್ದೇನೆ ಇಲ್ವೋ? ಹಾಕಿದ್ರೆ ಬಿಡ್ರಿ, ಹಾಕಿಲ್ಲ ಅಂದ್ರೆ ನೀವೇ ಕ್ವಶನ್ ಬರ್ಕೊಂಡು ಆನ್ಸರ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪೇಜ್ ಅಲ್ಲಿ ಏನೋ ಹಾಕಿದಂಗಿದೆ, ನೆನಪಿದೆ. ಪ್ರೂಫ್ ಬಿಡೋಣ. ಎಸ್, 1 ಮಾರ್ಕ್ ಕ್ವಶನ್ 5th ಒನ್ಗೆ ಹಾಕಿದ್ದೀನಿ, ಬ್ಯಾಕ್ ಸೈಡ್ ಹಾಕಿದ್ದೀನಿ. 4th ಒನ್ಗೆ ಹಾಕಿಲ್ಲ. ನೀವೇ ಕ್ವಶನ್ ಆನ್ಸರ್ ರೆಡಿ ಮಾಡ್ಕೋಬೇಕು ಬಿಫೋರ್ 5th ರಿಸಲ್ಟ್. ಹೌದಾ? ಅದು 1 ಮಾರ್ಕ್ ಕೇಳ್ತಾರೆ ದಯವಿಟ್ಟು. ಎಲ್ಲರಿಗೂ ಗೊತ್ತು ಇದು ಬರಬೇಕು ಅಂತ. ಅವು ಕೊಟ್ಟಿರ್ತಾರ? ಸಾಧ್ಯವೇ ಇಲ್ಲ. ಈ ಕ್ವಶನ್ ಕೇಳಬೇಕಾದ್ರೆ ಇಷ್ಟು ಕೊಡ್ತಾನೆ, ಇದು ಕೊಡೋದಿಲ್ಲ. ಪ್ರೂವ್ ದಟ್ ಕೇಳಬೇಕಾದ್ರೆ ಇದು ಕೊಟ್ಟಿದ್ದ ಬರ್ಕೊಂಡಿದ್ದೆ ಬೋರ್ಡ್ ಮೇಲೆ. ಗೊತ್ತಾಯ್ತಾ? ಈಗ ಇದಷ್ಟೇ ರಫ್ ವರ್ಕ್ ಮಾಡ್ಕೋಬೇಕು. ನಾನೀಗ ಮಾಡ್ತಿರೋದು ರಫ್ ವರ್ಕ್. ಆಮೇಲೆ ಇಲ್ಲಿಗೆ ಬರೋಣ. ವಿಚ್ ಇಸ್ ದ ಕಾಂಪ್ಲಿಕೇಟೆಡ್ ಟರ್ಮ್? tan ಇನ್ವರ್ಸ್ 2x by 1 minus x square. ಇದರದು ರೇಂಜ್ ಬರೆಯುವಾಗ, ಅಂದ್ರೆ ರೇಂಜ್ ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ ಹೇಳಿ? ಡಿಗ್ರೀಸ್ ರೇಡಿಯನ್ಸ್ ಅಲ್ಲಿ. ಹೌದಾ? tan ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 minus x square. tan ರೇಂಜ್ ಏನ್ ಕಳ್ತಿದ್ದೇವೆ ನಾವು? -90 to +90. ಯಾವ ಬ್ರಾಕೆಟ್? ಓಪನ್ ಬ್ರಾಕೆಟ್. ಹೌದಾ? ಅಂದ್ರೆ ನಾನು ರೇಡಿಯನ್ಸ್ ಅಲ್ಲಿ ಬರ್ದಿದ್ದೀನಿ ಬಿಡಿ, -π ಬಿಟ್ಟು +π ಬಿಟ್ಟು ಅಂತ. ನೋಡಿ ಇಲ್ಲಿ ಇಸ್ ಈಕ್ವಲ್ ಟು ಬರುತ್ತಾ? ಬರ್ಕೂಡ್ದು. ಬಂದ್ರೆ ಹೊರಟೋಗ್ತೀಯ. ಹೌದಾ? ಇದೇನಿದು? ಸ್ಟೆಪ್ 1. ಸ್ಟೆಪ್ 2 ಏನು? ರೀಪ್ಲೇಸ್ಮೆಂಟ್. ಯಾವ ರೀಪ್ಲೇಸ್ಮೆಂಟ್ ಸರ್? ಇದ್ರ ಬದಲು ಏನು ಕೊಟ್ಟಿದ್ರು ಅದು? -90 ಕಾಪಿ, ಲೆಸ್ ದನ್ ಕಾಪಿ, 2 tan ಇನ್ವರ್ಸ್ x ಕಾಪಿ, 90 ಕಾಪಿ. ಆಮೇಲೆ 2ನ 5ರ ಸೈಡ್ ಕಳಿಸ್ಬಿಡೋಣ. ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ದಂಗೆ, ಅಂದ್ರೆ ಬೈಟು ಆಗುತ್ತೆ. ಪ್ರೀವಿಯಸ್ ರಿಸಲ್ಟ್ ಅಲ್ಲಿ ಕೂಡ ಹೇಳಲಿಲ್ಲ ಇದ್ಯಾಕೆ ಹಂಗ ಹಾಫ್ ಆಯ್ತು, ಇದ್ಯಾಕೆ ಹಾಫ್ ಆಯ್ತು. ನಾವು 2x = 90 ಇದ್ದಾಗ ಎಕ್ಸ್ ಅಲ್ಲಿ ಇಟ್ಕೊಂಡು 2ನ ಮಾಡಿ ಅಂದ್ರೆ ಏನ್ ಮಾಡ್ತೀವಿ? ಬೈಟು ಮಾಡಲ್ವಾ? ಅದೇ ರೀತಿನೇ ಇಲ್ಲಿ ಇದು ಇಸ್ ಈಕ್ವಲ್ ಇದ್ದಂಗೆ. ಅದು ಕ್ಲಿಯರ್ ಆಗಿ ಹೇಳದ್ನೇ ಇಲ್ಲ ಪ್ರೀವಿಯಸ್ ರಿಸಲ್ಟ್ಸ್ ಅಲ್ಲಿ. ಈ ರಿಸಲ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಇದು ಆ ಕಡೆ ಹೋಯ್ತು ಅಂದ್ರೆ ಅರ್ಥ ಏನ್ ಸರ್ ಅನ್ನೋದು ಸರಿಯಾಗಿ ಹೇಳಿಲ್ಲ ಪಾಪ. ಬಿಲ್ ಅವರೇಜ್ ಅವರು ಇಷ್ಟೊತ್ತಿಗೆ ಇದು ಈ ಕಡೆ ಹೋದ್ರೆ ನೈಟ್ ಅಲ್ಲಿ ಆಗೋದು ಈ ತರ ಬೇಕಾದ್ರೆ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ತಪ್ಪು. ಇದು ಇಸ್ ಈಕ್ವಲ್ ಅನ್ಕೋಬೇಕು. ಇದು ಈ ಕಡೆ ಬಂದ್ರೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಆ ವಿಚಾರ ನಾನು ಫಸ್ಟ್ ಇಂದ ಹೇಳಬೇಕಿತ್ತು. ಈಗ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಈ 2 5ರ ಸೈಡ್ ಕಳಿಸಂದ್ರೆ ಅರ್ಥ ಏನ್ ಹೇಳಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ಕಳಿಸಿ ಅಂತ ಅರ್ಥ. ಎಸ್. tan ಇನ್ವರ್ಸ್ x ಲೆಸ್ ದ್ಯಾನ್ 45. ಹೌದಾ? ಈಗ ಟ್ಯಾನ್ ಸ್ಪೆಲ್ಲಿಂಗ್ಗೆ ಕಳಿಸ್ಬಿಡೋಣ. tan ಆಫ್ -45 ಲೆಸ್ ದ್ಯಾನ್, ನಾವು ಇಸ್ ಈಕ್ವಲ್ ಆಗಬಾರ್ದು, ಲೆಸ್ ದ್ಯಾನ್ tan 45. tan ಆಫ್ -tan ನಮ್ಗೆ ಗೊತ್ತು, tan 45 1 ಗೊತ್ತು. ಡೈರೆಕ್ಟ್ ಅವ್ರೇನು ಕೇಳಿದ್ರು ನಮ್ಗೆ ಅದೇ ಬಂತು. ಹೌದಾ? ಮತ್ತೆ ನಾನು ಈಗ ಮಾಡ್ತಾರೆ ಎಕ್ಸ್ಪೆರಿಮೆಂಟ್. ನೀನೇನ್ ಮಾಡಕ್ ಹೋಗ್ಬೇಡ. ಇದು mod x ಲೆಸ್ ದ್ಯಾನ್ 1 ಕೂಡ ಬರೀಬಹುದು, ಬಟ್ ಸ್ಕೀಮ್ ಅಲ್ಲಿರೋದಿಲ್ಲ.
ಇದು ಸ್ಕೀಮಲ್ಲಿ ಇರೋದಿಲ್ಲ. ಎರಡು ಆನ್ಸರ್ ಒಂದೇ. ಇದು ಪ್ಲಸ್ ಆರ್ ಮೈನಸ್ ಅಂತ ಬರ್ಕೊಂಡ್ರೆ ಸಿಂಪ್ಲಿಫೈ ಮಾಡೋದಿದೆ ಬರುತ್ತೆ. ಆದರೆ ನಿನಗೆ ಇಷ್ಟ ಇಲ್ಲ ಕಳಿಯಕ್ಕೆ ಹೋಗ್ಲೇಬೇಡ, ಬರ್ಕೊಳಕ್ಕೆ ಹೋಗ್ಲೇಬೇಡ. ಇದೇ ಆನ್ಸರ್. ನಮಗೇನು ಇದು ಅದೇ ಬಂದ್ಬಿಡ್ತು. ಹೌದಾ? ಅಲ್ಲಿಗೆ ಈ 2 ಏನಾಯಿತು, ಆ ಕಡೆ ಹೋಯಿತು ಅಂತ ಹೇಳ್ಕೊಡ್ತದೆ ಬರ್ತದೆ. ಅದು ಬೈ ಆಗುತ್ತೆ, ಡಿವಿಷನ್ ಆಗುತ್ತೆ ಆ ಕಡೆಗೆ ಹೋದ್ರೆ ಅನ್ನೋದು ಹೇಳ್ಕೊಡಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಇದು 1 ಮಾರ್ಕ್. ಪ್ರೂಫ್ ಕೇಳಿದ್ರೆ 2 ಮಾರ್ಕ್ಸ್. ಫಾರ್ ವಾಟ್ ವ್ಯಾಲ್ಯೂ ಎಕ್ಸ್ ಅಂತ ಕೇಳಿದ್ರೆ ಇದು ಬರಿಬೇಕು. ಈಗ ಎರಡು ಬಿಟ್ಟು ಏನಾದ್ರು ಕೇಳ್ತಾರೆ ಸರ್, ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಮಾಡುವಾಗ ಇದನ್ನ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ಗೊತ್ತಾಗ್ತಾ ಹೇಳ್ತಾರದ. ಈಗ ಇಷ್ಟು ಆದಮೇಲೆ ನಾನು ದಯವಿಟ್ಟು ಒಂದು ಇನ್ನೊಂದು ಇಂಥದ್ದು ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಈಸ್ ಹೋಲ್ಡ್ ಅನ್ನೋದು ಪ್ರಿಂಟ್ ಇದ್ದು ನಾನು ಲಿಸ್ಟಲ್ಲಿ ಸೇರಿಸ್ದಿರೋದೊಂದಿದೆ. ಈಗೆಲ್ಲ ಒಂದು ಕಡೆಯಿಂದ ಲಿಸ್ಟ್ ಸೇರಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಪ್ಲೀಸ್ ನೋಟ್ ದಿಸ್, ಮಾರ್ಕ್ ಮಾಡ್ಕೊಳ್ಳಿ. ಓಹೋ, ಅಯ್ಯೋ ಇದು ಸೈಡ್ ವರ್ಕ್ ಆಯ್ತು. ಇಲ್ಲಿಗೆ ಬಿಟ್ಟು ಬರಬಾರ್ದು, ಇದು ರಫ್ ವರ್ಕ್. ಅಲ್ಲಿಗೆ -1 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಇದೇನು ಮಾಡಿದೆಯಾ ನೋಡಲ್ಲ ಅವನು. ಇದು ಕಾಪಿ ಆದ್ರೂ ಮಾಡು, ಗಟ್ ಮಾಡ್ಕೊಂಡು ಹೋಗಾದ್ರೂ ಮಾಡು, ಆನ್ಸರ್ ಬುಕ್ಲೆಟ್ ಅಲ್ಲಿ ಇಷ್ಟಿದ್ರೆ ಮಾರ್ಕ್ ಕೊಡಿಯಪ್ಪ ಅಂತ ಹೇಳ್ತಾನೆ ಅಷ್ಟೇ. ಅದನ್ನ ನೀವು ಗಟ್ ಹೊಡಿಬಾರ್ದು ಅಂತ ತೋರಿಸಿದನಷ್ಟೇ. ಅಲ್ಲಿಗೆ ನೀವು ಅನ್ಕೊಂಡಿರೋದು ಓಹೋ ಇಂಥ ರಿಸಲ್ಟ್ಸ್ 3 ಮಾಡಿದ್ರು ಅಂತ. ಅರ್ಲಿಯರ್ ಆಗಿ ಒಂದಿದೆ, ಅದನ್ನು ನಾನು ಲಿಸ್ಟಿಗೆ ಸೇರಿಸ್ಕೊಂಡು ಬರಲಿಲ್ಲ. ಇವಾಗ ಅದನ್ನು ಸೇರಿಸಿ ಒಂದು ಹತ್ರ ಬರೀತೀನಿ ನಾನು. ಅರ್ಥ ಆಯ್ತಾ? ಎಸ್. ಪ್ಲೀಸ್ ನೋಟ್ ಇಟ್. ಎಸ್, ಇಂಥದ್ದೇ ಪೇಜ್ ನಂಬರ್ 85 in our workbook. Page number 85 in our workbook. Similar question is there. For what value of x the result tan inverse 1 by x is equal to cot inverse x is hold ಅಂತ ಪ್ಲೀಸ್ ಇಲ್ಲಿ ಮಾಡ್ದಂಗೆ ಮಾಡಬಾರ್ದು. ಇದಕ್ಕೆ ಗ್ರಾಫ್ ಹಾಕ್ಕೊಂಡು ತುಂಬ ದೊಡ್ಡದಾಗಿ ತೋರಿಸ್ತಾನೆ ಆನ್ಸರು. ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಂಬಿಡಿ. x greater than 0 is the answer for 1 mark. ಹಾಗೆ ಸರ್ ಅವನು ಗ್ರಾಫ್ ಬರೀತಾನೆ. tan inverse 1 by x cot inverse x ಗ್ರಾಫ್ ಬರೆದಾಗ ಆ ಗ್ರಾಫ್ ಈ ಆರಿಜಿನ್ ಎಕ್ಸಂಪ್ಷನ್ ಆಗಿ ಹಿಂಗೆ ಹೊಟ್ಟೋಗುತ್ತೆ. ಎಕ್ಸಂಪ್ಷನ್ ಅಂತಂದ್ರೆ ಇಸ್ ಈಕ್ವಲ್ ಟು ಇರಬಾರ್ದು. ಹಿಂಗೆ ಹೊಟ್ಟೋಗುತ್ತಂದ್ರೆ ಪಾಸಿಟಿವ್ ಕಡೆ ಹೊಟ್ಟೋಗುತ್ತೆ. ಅಲ್ಲಿಗೆ 0 ಬಿಟ್ ಅಂದ್ರೆ ಈ ರೀತಿ ಕೂಡ ಅನ್ಕೋಬಹುದು ನಾವು. ಕ್ಲೋಸ್ ಬ್ರಾಕೆಟ್ ಇಲ್ಲ ಅಂದ್ರೆ ಎಕ್ಸ್ ಇನ್ಕ್ಲೂಡ್ ಇಲ್ಲ. ಅರ್ಥ ಆಯ್ತಾ? ಬಟ್ ಪ್ಲೀಸ್ ಅದು ಪೇಜ್ ನಂಬರ್ 85 ಅಲ್ಲಿದೆ, ಅಲ್ಲಿ ಕೂಡ 1 ಮಾರ್ಕ್ ಅಂತ ಬರ್ಕೊಂಬಿಡಿ. ಅಲ್ಲಿಗೆ ನೀವು ನಾನು ಈ ಲಿಸ್ಟ್ ಒರೆಸೋದಕ್ಕಿಂತ ಮುಂಚೆ ನೀವು ಒಂದು ಪ್ಲಾನ್ ಮಾಡ್ಕೋಬೇಕು. ಇದು ಈ ತರ ಈ ಕ್ವಶನ್ಸ್ ಪಕ್ಕದಲ್ಲಿ ಹೋಗ್ಬೇಕು. ಈ ಪ್ರೂಫ್ 3rd one 4th one 5th one ಮತ್ತೆ ಈ ಪೇಜ್ಗೆ ಹೋಗ್ಬೇಕು. ಇಫ್ ಪ್ರೂಫ್ ಇಸ್ ಆಸ್ಕಿಂಗ್ ಫಾರ್ 2 marks ಅಂಡ್ ಕಂಡೀಷನ್ ಇಸ್ ಆಸ್ಕಿಂಗ್ ಫಾರ್ 1 mark, ಆ ಥರ ಎಲ್ಲದಕ್ಕೂ ಬರ್ಕೊಂಡ್ಬಿಟ್ರೆ ಅಂತ 1 mark ಕ್ವಶನ್ಸ್ 1 2 3 4 ಇನ್ನೂ ಇದೆ, ತೋರಿಸ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಕೂಡ ಇತ್ತು. ಇದುವರೆಗೂ ಕ್ವಶನ್ ಪೇಪರ್ಗಳಲ್ಲಿ ಅಳದಾಡ್ತಿರ್ತಕ್ಕಂಥವು ಇವು ಮಾತ್ರ. ಇವು 3. ಇದೊಂದು ಪೇಜ್ ನಂಬರ್ 85 ಅಲ್ಲಿದೆ. tan inverse x equal to cot inverse x is hold ಅಂತ ಕೇಳಿದ್ರೆ ಇಷ್ಟು ಆನ್ಸರ್ ಬರ್ಕೊಂಡು ಬಂದ್ಬಿಟ್ರೆ ಸಾಕು. ಇಲ್ಲಿ ಮತ್ತೆ ಇಸ್ ಈಕ್ವಲ್ ಟು ಸೇರಿಸ್ದೇನೋ ಹೊರಟೋಯ್ತು. ಅಲ್ಲಿಗೆ ಪ್ರೂಫ್ ಕೇಳಿದ್ರೆ ಪ್ರೂಫೇ ಸಪರೇಟ್ ಮಾಡಬೇಕು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ರಿಸಲ್ಟ್ ಇಸ್ ಹೋಲ್ಡ್ ಅಂದಾಗ ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತಾರೆ, ಪ್ರೂಫ್ ಮೆನ್ಷನ್ ಮಾಡಿರ್ತಾರೆ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ರಿಸಲ್ಟ್ ಇಸ್ ಹೋಲ್ಡ್ ಅಂದಾಗ ಮೆನ್ಷನ್ ಮಾಡಲ್ಲ, ಅದೇ ಬರೀಬೇಕಿರೋದು. ಅವನೇನು ಕೊಡ್ತಾನೆ ಆನ್ಸರ್ ಕೊಡ್ತಾರೆ, ಯಾರಾದರೂ ಕೊಡಲ್ಲ. ಆ ರೀತಿ ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದ್ಯಾ? ಎಸ್ ಪ್ರೂಫ್ ದಟ್ಸ್ ಕಂಟಿನ್ಯೂಷನ್. ನಾನೆಲ್ಲ ಇಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಎಕ್ಸ್ ವ್ಯಾಲ್ಯೂಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ನೀವು. ಮತ್ತೆ ನಾನು ಒರೆಸ್ತೀನಿ, ಬೋರ್ಡ್ ಸ್ಪೇಸ್ ಪ್ರಾಬ್ಲಮ್ ಅದಾಗ ಒರೆಸ್ತೀನಿ. ಎಸ್, ಮತ್ತೆ ಈ ಚಾಪ್ಟರ್ ವೀಕ್ನೆಸ್ ಅನ್ನೇ ಬಂಡವಾಳ ಮಾಡ್ಕೋಬೇಕು ನಾವು. ಏನು ಈ ಚಾಪ್ಟರ್ ವೀಕ್ನೆಸ್? ಪ್ರೂವ್ ದಟ್ ಪ್ರಾಬ್ಲಮ್ ಆಗ್ಬೋದು, ರಿಸಲ್ಟ್ ಆಗ್ಬೋದು. ಸಬ್ಸ್ಟಿಟ್ಯೂಷನ್ ತಗೋಬೇಕು. ಇನ್ವೆಸ್ಟಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಪ್ರೂವ್ ದಟ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಟಿಟ್ಯೂಷನ್ಸ್ ತಗೋಬೇಕು ಅನ್ನೋದು ನೆನಪಿರಬೇಕು. ಈಗ ಇಲ್ಲೇ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ತಗೊಳ್ಳೋಣ. ಯಾಕೆ ಸರ್? ಇಲ್ಲಿ ಸೈನ್ ಇನ್ವರ್ಸ್ ಇದೆ, ಒಳಗಡೆ ಸೈನ್ ಟರ್ಮ್ಸ್ ಏನಾದರೂ ಬಂದ್ರೆ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದೇ ಒಂದು ರೀಸನ್. ಆಚೆ ಕಡೆ ಸೈನ್ ಇನ್ವರ್ಸ್ ಇದೆ, ಒಳಗಡೆ ಕೂಡ ಸೈನ್ ಟರ್ಮ್ ಏನಾದರೂ ಬಂದ್ರೆ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಮಾಡ್ಕೊಂಡು, ಕ್ಯಾನ್ಸಲ್ ಅಂದ್ರೆ ಹೊಡಿಬಾರ್ದು, ನೀವು ಪೆನ್ನಲ್ಲಿ ಬಿಟ್ಬಿಡ್ಬೇಕು ನೆಕ್ಸ್ಟ್ ಸ್ಟೆಪ್ ಇಂದ.
ಹೌದಾ. ಮತ್ತೆ ನಮಗೆ ಅಕಸ್ಮಾತ್ ಟೀಟಾ ಏನಾಗ್ಬೋದು ಅಂತೇನಾದರೂ ಪ್ರಶ್ನೆ ಬಂದಾಗ ಸೈನ್ ಇನ್ವರ್ಸ್ ಎಕ್ಸ್ ಏನು ಮಾಡಿದ್ರು ಸರ್, ಟೀಟಾ ಅಲ್ಲೇ ಉಳಿಸ್ಕೊಂಡು ಸೈನ್ಸ್ ಸ್ಪೆಲ್ಲಿಂಗ್ ಅನ್ನು ಈ ಕಡೆ ಕರ್ಕೊಂಡೆ. ಟೀಟಾ ಅಲ್ಲೇ ಉಳಿಸ್ಕೊಂಡು ಸೈನ್ಸ್ ಸ್ಪೆಲ್ಲಿಂಗ್ ಅನ್ನ ಈ ಕಡೆ ಕರ್ಕೊಂಡೆ ಆಗ್ಬೋದಾ? ಎಸ್. ಈಗ ಎಲ್ ಎಚ್ ಎಸ್ ಬರೋಣ. ಏನದು? ಸೈನ್ ಇನ್ವರ್ಸ್ ಆಫ್ 2 ಇಂಟು ಸೈನ್ ಟೀಟಾ ಇಂಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಹೌದಾ? ದಟ್ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ 2 ಸೈನ್ ಟೀಟಾ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾನ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರೀಬಹುದು. ಹೌದಾ? ದಟ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಸೈನ್ ಟೀಟಾ. ಹಾಗೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ದಟ್ ಈಸ್ ಕಾಸ್ ಟೀಟಾ. ಹೌದಾ? ಈಗ ಸೈನ್ ಇನ್ವರ್ಸ್ ಆಫ್ 2 ಸೈನ್ ಟೀಟಾ ಕಾಸ್ ಟೀಟಾ ಏನು ಬರೀಬಹುದು? ಸೈನ್ 2 ಟೀಟಾ ಬರೀಬಹುದು. ಸೈನು ಸೈನ್ ಇನ್ವರ್ಸ್ ತೆಗಿಬೋದಾ? ಇದು ಫಾರ್ಮುಲಾ ಇಲ್ಲಿಂದ ಇಲ್ಲಿಗೆ ಖಂಡಿತವಾಗ್ಲೂ ತೆಗಿತೀವಿ ಸರ್. ಏನು ಬಂತು? ಸೈನ್ ಇನ್ವರ್ಸ್ ಸೈನ್ ಔಟ್ ಆಯ್ತು. ಇನ್ನೇನು ಬಂತು ಸರ್? 2 ಟೀಟಾ. 2 ಹಾಗೆ ಇಟ್ಕೊಂಡು ಟೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಟೀಟಾ ವ್ಯಾಲ್ಯೂ? ಸೈನ್ ಇನ್ವರ್ಸ್. ಓ, ಇಲ್ಲಿ ತಪ್ಪು ಬರ್ತಿದೆ ನೋಡಿ ಕ್ವಶನ್. ಪ್ಲೀಸ್ 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 6th ಅಂತಾನೆ ತಪ್ಪಾಗಿದೆ. ಇದು 2 ಸೈನ್ ಇನ್ವರ್ಸ್. ಸಾರಿ, 2 ಸೈನ್ ಇನ್ವರ್ಸ್ ಎಕ್ಸ್ ಬಂದೇ ಬಿಡ್ತು. ಇನ್ನೊಂದು ವಿಚಾರ ಹೇಳೋದು ಮರ್ತಿದ್ದೀನಿ ನಿಮಗೆ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಪ್ರೂಫ್ಗೆ ಏನು ಆರ್ ಎಚ್ ಎಸ್ ಬರ್ತಿದ್ದೀನಿ, ಆದರೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಈಸ್ ಹೋಲ್ಡ್ ಅನ್ನೋದು ಇಲ್ಲೂ ಕೂಡ ಬರುತ್ತೆ ನಮಗೆ. ಹೌದಾ? ಅದೇನು ಸರ್? ಮೈನಸ್ 1/√2 ಲೆಸ್ ದಾನ್ ಇರ್ ಈಕ್ವಲ್ ಟು ಎಕ್ಸ್ ಲೆಸ್ ದಾನ್ ಇರ್ ಈಕ್ವಲ್ಸ್ ಟು 1/√2. ಕಾಣಿಸ್ತಿದ್ಯಾ? ಅದು ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಗೋಸ್ಕರ ಅದು ರೆಡಿ ಮಾಡಿದ್ದೀನಿ. ಸರ್ ನೀವು 1 ಮಾರ್ಕ್ ಕ್ವಶನ್ ರೆಡಿ ಮಾಡಿಲ್ಲ ಸರ್ ಆಫ್ಟರ್ 6th. ಆ ಲೆಕ್ಕಕ್ಕೆ ಹೋದರೆ ಎಲ್ಲದಕ್ಕೂ ರೆಡಿ ಮಾಡಬೇಕಿತ್ತು. ಒಂದೊಂದಕ್ಕೆ ಎಕ್ಸಾಂಪಲ್ ಯಾವ ರೀತಿ ಮಾಡಬೇಕು ಕೇಳಿದಾಗ ಅಂತ ಮಾಡ್ಕೊಂಡು ಹೋಗಿದ್ದೀನಿ, ಕೆಲವೊಂದಕ್ಕೆ ಬಿಟ್ಟಿದ್ದೀನಿ. ಅವನು ಯಾವುದು ಬಿಡಲ್ಲ, ಒಂದು ಕಡೆಯಿಂದ ಯಾವುದೊಂದು ಸೆಲೆಕ್ಟ್ ಮಾಡ್ಕೊಂಡು ಕೇಳ್ಬಿಡ್ತಾನೆ. ಇದು ಏನು ಮಾಡಿದ್ವಿ ನಾವಿಷ್ಟೊತ್ತು? ಪ್ರೂಫ್. ಹೌದಾ? ಹಾಗಾದರೆ ಈಗ ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ ನಾನು ಹಾಕಿಲ್ಲ. ಎಲ್ಲಿ ಹಾಕಬೇಕಿತ್ತು? ಬಿಫೋರ್ ಸ್ಟಾರ್ಟಿಂಗ್ 7th ಕ್ವಶನ್, ಅದೇ 7th ಪ್ರೂಫ್. ನಾನಿಲ್ಲಿ 1 ಮಾರ್ಕ್ ಕ್ವಶನ್ ಹಾಕಬೇಕಿತ್ತು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಈಸ್ ಹೋಲ್ಡ್ ಅಂತ ಹಾಕಬೇಕಿತ್ತು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಈಸ್ ಹೋಲ್ಡ್ ಅಂತ ಹಾಕಬೇಕಿತ್ತು. ಹಾಕಿಲ್ಲ. ಈಗ ನೀವೇ ಕ್ವಶನ್ಸ್ ಸೇರಿಸ್ಕೊಂಡು ಒಂದು ಲೈನ್ ಪ್ರೂಫ್ ಆದಮೇಲೆ ಆನ್ಸರ್ ಮಾಡ್ಕೊಳ್ಳೋಣ, ಹೆಂಗೆ ಬರುತ್ತೆ ಇದು ಅಂತ. ಹಾಗಾದರೆ ಪ್ರೂಫ್ ರಬ್ ಮಾಡಲೇ ನಾನು? ಪ್ರೂಫ್ ಅಂತ ತೆಗೆದು ಬಿಡ್ಲಾ? ಎಸ್, ಏನಿದೆ ಇದರಲ್ಲಿ? ಏನಿಲ್ಲ. ಎಕ್ಸ್ ಇಕ್ವಲ್ ಸೈನ್ ಟೀಟಾ ತಗೊಂಡು ಎಲ್ ಎಚ್ ಎಸ್ ತಗೊಂಡ್ರೆ ಆರ್ ಎಚ್ ಎಸ್ ಬಂದ್ಬಿಡ್ತು. ಇದು ಪ್ರೂಫ್ ಆಯ್ತು. ಮತ್ತೆ ಎಕ್ಸ್ ವ್ಯಾಲ್ಯೂ ಹೆಂಗೆ ಸರ್ ಬಂತು ಅನ್ನೋದು ನೋಡಿ. ಇಲ್ಲಿ ಈ 3ಕ್ಕೆ ಎಕ್ಸ್ ವ್ಯಾಲ್ಯೂ ಹೆಂಗೆ ಬಂತು ಅಂತ ರೀಸನ್ ಹೇಳ್ಕೊಟ್ಟೆ, ಇದಕ್ಕೆ ಮಾತ್ರ ಹೇಳ್ಕೊಡ್ಲಿಲ್ಲ. ಅದಕ್ಕೆ ಗ್ರಾಫ್ ಬರುತ್ತೆ, ಡಿಫಿಕಲ್ಟ್ ಆಗುತ್ತೆ. ಟ್ರೈ ಟು ರಿಮೆಂಬರ್ ದಿ ಆನ್ಸರ್. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಎಕ್ಸ್ ಗ್ರೇಟರ್ ದನ್ 0 ಇಸ್ ಈಕ್ವಲ್ ಟು ಯೂಸ್ ಮಾಡಬೇಡ ಅಂತ. ಹೌದಾ? ಈಗ ಇದಕ್ಕೆ ಆನ್ಸರ್ ಆ ರೀತಿ ತೆಗೆಯಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ಯಾವುದಕ್ಕೆ ತೆಗೆಯಕ್ಕಾಗಲ್ವೋ ಅದು ಟ್ರೈ ಟು ರಿಮೆಂಬರ್ ಅಂತ ಬರ್ಸ್ಬಿಡ್ತೀನಿ. ಹಾಗಾದ್ರೆ ಶಲ್ ಐ ರಬ್ ದಿಸ್? ಓಕೆ ಸರ್. ಇದನ್ನಷ್ಟೇ ಪ್ಲೀಸ್. ಇಲ್ಲೇನು ಬರುತ್ತೀಯಾ? ಟ್ರೈ ಟು ರಿಮೆಂಬರ್ ಹಾಗೆ ಬರ್ಕೊಂಡ್ಬಿಡು ಅಂತ. ರಿಸಲ್ಟ್ ಇನ್ನೂ ಒಂದಿದೆ ತೋರಿಸ್ತೀನಿ, ಅದಕ್ಕೆ ನಾನೆಲ್ಲ ಲಿಸ್ಟ್ ಔಟ್ ಮಾಡ್ತಾ ಇದ್ದೀನಿ. ಶಲ್ ಐ ರಬ್ ದಿಸ್? ಓಕೆ ಸರ್. ಎಸ್, ಪ್ರೂಫ್ ಮುಗಿದೋಯ್ತು. ಪ್ರೂಫ್ ಮುಗಿದಾದ್ಮೇಲೆ ಬಿಫೋರ್ ಗೋಯಿಂಗ್ ಟು ಪ್ರೂಫ್ ನಂಬರ್ 7, ಪ್ಲೀಸ್ ಮೇಕ್ ಇಟ್ ಎ 1 ಮಾರ್ಕ್ ಕ್ವಶನ್. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್. ಈ ಥರ ಮಾಡ್ಕೋಬೇಡ, ಯಾರ ಮಾರ್ಕ್ ತೋರಿಸು. ಇದು ಬರೀ ಇಲ್ಲಿ ಬರೀ ಈಸ್ ಹೋಲ್ಡ್ ಅಂತ ಆನ್ಸರ್ ಇಷ್ಟೇ ಬರಬೇಕು. ಅದು ಹ್ಯಾಕ್ ಬರುತ್ತೆ ಅನ್ನೋದನ್ನು ನಿಮಗೆ ಪ್ರತಿಯೊಂದು ಪ್ರಾಬ್ಲಮಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಕ್ಸೆಪ್ಟ್ ದಿಸ್. ಇದಕ್ಕೆ ಗ್ರಾಫ್ ಹಾಕ್ಕೊಂಡು ತೋರಿಸ್ತೀವಿ, ಅಥವಾ ಗ್ರಾಫ್ ತುಂಬ ಟೈಮ್ ತೊಗೊಳುತ್ತೆ. ರಾಮಾಯಣ ಯಾಕೆ ಎಕ್ಸ್ ಗ್ರೇಟರ್ ದನ್ 0 ಅಂತ ನೆನ್ಪಿಟ್ಕೊ ಡೈರೆಕ್ಟ್ ಕೇಳ್ತಾನೆ. ಇಲ್ಲಷ್ಟೇ. ವಿಚ್ ಈಸ್ ದ ಕಾಂಪ್ಲಿಕೇಟೆಡ್ ಟರ್ಮ್ ಹಿಯರ್? ಸೈನ್ ಇನ್ವರ್ಸ್ 2x. ಆನ್ಸರ್ ಗೊತ್ತಾಗ್ಬಿಟ್ಟಿದೆ ನಮಗೆ. ಮೈನಸ್ 1/√2 ಲೆಸ್ ದಾನ್ ಇರ್ ಈಕ್ವಲ್ ಟು ಎಕ್ಸ್ ಲೆಸ್ ದಾನ್ ಇರ್ ಈಕ್ವಲ್ ಟು 1/√. ಯಾಕಂದ್ರೆ ಪ್ರೂವ್ ದಟ್ ಕೇಳಬೇಕಾದ್ರೆ ಕಂಡೀಷನ್ ಕೊಟ್ಟಿದ್ದ, ಅದಂಗೆ ಒರಿಜಿನಲ್ ಇಟ್ಕೊಂಡಿದ್ದೀನಿ. ಹಾಗಂತ ಅವ್ನು ಹಂಗೆ ಮಾಡಲ್ಲ, ಎಕ್ಸಾಮಲ್ಲಿ ಇದನ್ನು ಕೊಡೋದಿಲ್ಲ.
ಏನಿದು ಕಾಂಪ್ಲಿಕೇಟೆಡ್ ಟರ್ಮ್ ರೇಂಜ್ ಫೈಂಡ್ ಮಾಡ್ತದೆ. ಮತ್ತೆ ನಾನು ಒಂದ್ಸಲಿ ಜ್ಞಾಪಿಸ್ತೇನೆ, ವಾಟ್ ಇಸ್ ಮೀನ್ ಬೈ ರೇಂಜ್? ಅದೇ ಡಿಗ್ರೀಸ್ ರೇಡಿಯನ್ ಅಲ್ಲಿ ಬರೀತಿಲ್ಲ, ರೇಂಜ್ ಕಾಲಮ್ ಅಲ್ಲಿ ಇರ್ತಕ್ಕ ಅದು. ಕಾಂಪ್ಲಿಕೇಟೆಡ್ ಟರ್ಮ್ ಬಂದು ಸೈನ್ ಇನ್ವರ್ಸ್ 2x ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬರುತ್ತೆ -90 to +90. ನಾನು ಟೇಬಲಲ್ಲಿ -π/2 +π/2 ಕ್ಲೋಸರ್ ಬ್ರಾಕೆಟ್ ಹಾಕಿದ್ದೀನಿ ಬಿಡಿ. ದಿಸ್ ಇಸ್ ಕ್ಲೋಸರ್ ಬ್ರಾಕೆಟ್, ಈ ರೀತಿ ತೋರಿಸ್ತೀನಿ. ಬೋತ್ ಆರ್ ಸೇಮ್. ಹೌದಾ? ಎಸ್, ಇದು ಸ್ಟೆಪ್ 1 ಎಲ್ಲರಿಗೂ ಗೊತ್ತಿರೋದು. ಎರಡೇ ಸ್ಟೆಪ್ ಅಲ್ಲಿ ಆನ್ಸರ್ ತೆಗಿತಾರೆ ಸರ್. ಸ್ಟೆಪ್ 2 ರೀಪ್ಲೇಸ್ಮೆಂಟ್ ಆಫ್ ಕಾಂಪ್ಲೆಕ್ಸ್ ಟರ್ಮ್ ಟು, ಅಂದ್ರೆ ಕಾಂಪ್ಲಿಕೇಟೆಡ್ ಟರ್ಮ್ ಟು ಸಿಂಪಲ್. ಸಿಂಪಲ್ ಅಂದ್ರೆ ದಟ್ ಇಸ್ ಈಕ್ವಲ್ ಟು ಅಂತ ಏನು ಕೊಟ್ಟರೆ ಅದೇ ಬರೀಬೇಕು, ಮತ್ತೆ ನೀನೇನೇನು ಬರ್ಕೋಬಾರ್ದು. 2 sin ಇನ್ವರ್ಸ್ x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 90. ಆಮೇಲೆ 2 ಈ ಕಡೆ ಕಳಿಸಿ ಅಂತ ಹೇಳ್ತದೆ ಪ್ರೀವಿಯಸ್ ರಿಸಲ್ಟ್ಸ್ ಅಲ್ಲಿ. ದಯವಿಟ್ಟು ಈ ಕಡೆ ಕಳಿಸಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ಗೆ ಹೋಗುತ್ತೆ. ಅಲ್ಲಿಗೆ 2 ಡಿನಾಮಿನೇಟರ್ಗೆ ಬಂದಾಗ -45 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು sin ಇನ್ವರ್ಸ್ x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 45. ಮತ್ತೆ x ಅಲ್ಲೇ ಇರಲಿ sin ಆಫ್ -45, sin ಆಫ್ -45 ಮೈನಸ್ sin 45 ಆಗುತ್ತೆ ಬಿಡ್ರೆ. sin ಆಫ್ -10 ಆಗುತ್ತೆ, -sin 8 ಆಗುತ್ತೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು sin ಇನ್ವರ್ಸ್ x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, sin ಇನ್ವರ್ಸ್ x ಬರೋದಿಲ್ಲ, ಯಾಕಂದ್ರೆ ಸೈನ್ ಸ್ಪೆಲ್ಲಿಂಗ್ ಈ ಕಡೆ ತಗೊಂಡ್ಬಿಡ್ತಾ ಇದೀವಿ. sin ಆಫ್ -45 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು sin ಆಫ್ 45. ಇದು -1 ಆಯ್ತು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಆಯ್ತು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಆಯ್ತು. 1 ಅಲ್ಲ, ಸಾರಿ, 1/√2. sin 45 1 ಅಲ್ಲ, 1/√2. ನೋಡಿ, ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತು. ದಿಸ್ ಈಸ್ ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮ್ಯಾನರ್. ಇದು ಯಾವ ಬುಕ್ಕಲ್ಲಿ ವರ್ಕಿಂಗ್ ರೂಲ್ ಸಿಗಲ್ಲ. ದಯವಿಟ್ಟು ನೀವು ಸ್ವಲ್ಪ ಬಿಲ್ಡಪ್ಗಳು ಕಡಿಮೆ ಮಾಡಿ, ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು ಕಡಿಮೆ ಮಾಡಿ. ನಿಮ್ಮ ಸ್ವಾರ್ಥ ನೀವು ನೋಡ್ಕೊಳ್ಳಿ. ಎಕ್ಸಾಮ್ ಕೊಟ್ಟಾಗ ನೀವು ಮಾತ್ರ ಬರೀಬೇಕು, ಬೇರೆಯವರು ಬರೀಕೊಡ್ದು. ಯಾರು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಅವ್ರು ಬರ್ಕೊಳ್ಳಿ. ನೀವು ಯಾಕೆ ಎಲ್ಲರಿಗೂ ಹೆಲ್ಪ್ ಮಾಡಕ್ಕೆ ಹೋಗ್ತೀರಾ? ದಯವಿಟ್ಟು ಇದರಲ್ಲಿ ಮಾತ್ರ, ಎಜುಕೇಷನಲ್ಲಿ ಮಾತ್ರ ಕಳಿಯುವಾಗ ನಿಮಗೆ ಕಾಂಪಿಟೇಷನ್ನಲ್ಲಿ ನಿಮ್ಗಿರೋರು ಸ್ವಾರ್ಥ ಯಾರಿಗಿರಬಾರ್ದು. ಅಷ್ಟು ಸ್ವಾರ್ಥಪರರಾದರೆ ನಿಮ್ಗೆ ಅಷ್ಟು ಸ್ಕೋರ್ ಆಗುತ್ತೆ ಬೇರೆಯವ್ರಿಗಿಂತ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರೋದ್ರಿಂದ ನಿಮಗೆ ಇಲ್ಲಿ ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ. ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ಇವೆಲ್ಲ ಆನ್ಸರ್ಗಳು. ಬೇರೆ ಕಾಲೇಜವ್ರ ಜೊತೆ ನಾನು ಹೇಳ್ತಿರೋದು. ನಿಂದು ನೋಡ್ಕೋ, ಸ್ವಾರ್ಥ ಬೆಳೆಸ್ಕೊ, ಖಂಡಿತವಾಗ್ಲೂ ನಿನಗೆ ಬೆನಿಫಿಟ್ ಆಗುತ್ತೆ. ಸೊ ಇಷ್ಟು ಪ್ರೂವ್ ಮಾಡಿದ್ವು ಎಕ್ಸ್. ಅಲ್ಲಿಗೆ ಇದೆಲ್ಲ ಮಾಡಬೇಕೆ ಸರ್ ಎಕ್ಸಾಮಲ್ಲಿ. ನಿನ್ನ ರೆಫರೆನ್ಸ್ ಮಾಡ್ಕೊಂಡ್ರೆ ಒಳ್ಳೇದು, ಆನ್ಸರ್ ಬರಬೇಕಲ್ವಾ? ಗಟ್ ಮಾಡ್ಕೊಂಡು ಹೋಗ್ತೀಯಾ? ಸಾಧ್ಯವೇ ಇಲ್ಲ. ಇಷ್ಟರಲ್ಲಿ ನಾನು ಟ್ರೈ ಟು ರಿಮೆಂಬರ್ ಅಂತ ಹೇಳಿರ್ತಕ್ಕಂಥದ್ದು ಒಂದೇ ಒಂದು. ಅರ್ಥ ಆಗ್ತಿದ್ಯಾ? ಎಸ್, ಅನದರ್ ಪ್ರೂಫ್ ನಂಬರ್ 7, ರಿಸಲ್ಟ್ ನಂಬರ್ 7 ಪ್ರೂಫ್ ಮಾಡಿಬಿಡೋಣ, ಆಮೇಲೆ ಎಕ್ಸ್ ವ್ಯಾಲ್ಯೂ ನೋಡೋಣ. ಎಸ್, ಇನ್ 6th result we have right hand side 2 sin inverse x. That's what we are taking x is equal to sin theta. In this result number 7, RHS cos inverse x is there. Therefore, x is equal to cos theta is the suitable substitution. ಆವಾಗ ನಮಗೆ ಥೀಟಾ ಬೇಕು ಅಂದಾಗ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಆರಾಮ್ಸೆ ಹೇಳ್ಕೋಬಹುದು. ಹೌದಾ? ನಾವಿಲ್ಲಿ LHS ತಗೊಂಡು ಆನ್ಸರ್ ಮುಂದುವರ್ಸೋಣ. ದಟ್ ಈಸ್ sin ಇನ್ವರ್ಸ್ ಆಫ್ 2x into root of 1 minus x square. That is equal to sin ಇನ್ವರ್ಸ್ ಸ್ಪೆಲ್ಲಿಂಗ್ ಹಾಗೆ ಇರಲಿ, 2x ಅಂತಂದಾಗ cos theta, ರೂಟ್ ಆಫ್ 1 minus x square ಅಂದಾಗ 1 minus cos square theta. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗೋಣ. ಇದು ಸೈನ್ ಇನ್ವರ್ಸ್ ಸ್ಪೆಲ್ಲಿಂಗ್ ಹಾಗೆ ಇರಲಿ, 2 into cos theta, ಇದು ರೂಟ್ ಆಫ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ನೋಡಿ ರಿಸಲ್ಟ್ 1 minus cos square theta sin square theta. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 cos theta into sin theta. ನೀವು ಯಾರು ಒಂದು ವಿಚಾರದಲ್ಲಿ ಮೋಸ ಆಗಬಾರ್ದು. 2 sin theta cos theta ಅಂದ್ರು, 2 cos theta sin theta ಅಂದ್ರು ಸೇಮ್ ನೋಡಿ ಎರಡು. ಹೌದು, ಎರಡು ಒಂದೇ ಇವು. 100% ಬೋತ್ ಆರ್ ಸೇಮ್. ಇಲ್ಲಿ 2 sin theta cos theta ಇದೆ ಸರ್, ಇದಕ್ಕೆ sin 2 theta ಬರೀತೀವಿ. ಇಲ್ಲಿ 2 cos theta sin theta ಇದೆ ಸರ್, ಇದಕ್ಕೆ cos 2 theta ಬರೀತೀವಿ ಅಂದ್ರೆ ತಪ್ಪಾಗ್ಬಿಡುತ್ತೆ. ಹೆಂಗಿದ್ರು ಇಂಟು ಸಿಂಬಲ್ ಇರೋದ್ರಿಂದ, ಹೇಗಿದ್ರು ಇಂಟು ಸಿಂಬಲ್ ಇರೋದ್ರಿಂದ ಇವೆರಡು ಒಂದೇ ಆಗುತ್ತೆ. 2 sin theta cos theta ಅಂದ್ರು, 2 cos theta sin theta ಅಂದ್ರು, ನಮಗೆ ಬರೋದು sin 2 theta ನೇ. ಆನ್ ದಿ ಬೇಸಿಸ್ ಆಫ್ ದಿಸ್ ಫಾರ್ಮುಲಾ ವಿ ಆರ್ ಕಂಪ್ಲೀಟೆಡ್ ದಿಸ್ ಸ್ಟೆಪ್. ದಟ್ ಈಸ್ ಈಕ್ವಲ್ ಟು sin ಇನ್ವರ್ಸ್ ಆಫ್ sin 2 theta ನೇ ಆಗುತ್ತೆ. ರಿವರ್ಸ್ ಇಂಟರ್ಚೇಂಜ್ ಮಾಡಬಾರ್ದು, ನೀನು ಕನ್ಫ್ಯೂಸ್ ಆಗಂಗಿದ್ರೆ. ಆಗ sin ಇನ್ವರ್ಸ್ sin ಕ್ಯಾನ್ಸಲ್ ಆಗಿ 2 theta ಬರುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ theta? cos ಇನ್ವರ್ಸ್ x. So this proof based on
ಫಾರ್ಮುಲಾ 2 sin θ cos θ. ಅದು ನಮಗೆ ರಿವರ್ಸ್ ಆರ್ಡರ್ ಬರ್ತದೆ, 2 cos θ into sin θ. ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬಾರ್ದು. 2 sin θ cos θ sin 2 θ, 2 cos θ sin θ ಕೂಡ sin 2 θ. ಇದು ಪ್ರೂಫ್ ಆಯ್ತು. ಇನ್ನು 1 ಮಾರ್ಕ್ ಕ್ವಶನ್ ಬರೋದಾದ್ರೆ ನೋಡಿ, ಇಲ್ಲಿ ಏನೋ ಬರೆದಿದ್ದೀನಿ, ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇರ್ತದೆ ಎಲ್ಲರಿಗೂ. ಆಗ್ಲೇ ಮಾಡ್ದಂಗೆ ನೀವು ಬೇಕಾದ್ರೆ ಮಾಡ್ಕೊಂಡು ಬನ್ನಿ. ಟೇಕ್ ಎ ಕಾಂಪ್ಲಿಕೇಟೆಡ್ ಟರ್ಮ್, ರೈಟ್ ಇಟ್ಸ್ ರೇಂಜ್ -90 to +90 ಅಂಡ್ ರೀಪ್ಲೇಸ್ ಇಟ್ ಬೈ 2 cos inverse x. ಆ ಥರ ಮಾಡ್ಕೊಂಡು ಬನ್ನಿ. ಇದು ಈ ಆನ್ಸರ್ ಬರುತ್ತೆ ಹೊರತು ಈ ಆನ್ಸರ್ ಬರಲ್ಲ. ಯಾಕೆ ಸರ್? ಅದನ್ನು ಏನೋ ಗ್ರಾಫ್ ಹಾಕ್ಕೊಂಡು ಬೇರೆ ಪ್ರೂವ್ ಮಾಡ್ತೀವಿ. ಅಲ್ಲಿಗೆ ಇವೆರಡನ್ನೂ ನೆನ್ಪಿಟ್ಕೋಬೇಕು. ಇವೆರಡನ್ನೂ ಚೆನ್ನಾಗಿ, ಅದು ಏನು ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ಡೆಕೋರೇಷನ್ ಮಾಡ್ಕೊಳ್ತಾರೆ, ಸೀರಿಯಸ್ ಹಟ್ಸ್ ಹಾಕ್ತೀರಾ, ಸ್ಟಾರ್ಸ್ ಹಾಕ್ತೀರಾ, ಅಥವಾ ಇನ್ನೇನು ಮಾಡ್ತೀರೋ ಗೊತ್ತಿಲ್ಲ. 7 1 ಮಾರ್ಕ್ ಕ್ವಶನ್ಸ್ ಇದ್ರೆ ಇಲ್ಲಿ ಅದರಲ್ಲಿ ಎರಡನ್ನ ನಾನು ಟ್ರೈ ಟು ರಿಮೆಂಬರ್ ಅಂತ ಹೇಳ್ತಾ ಇದ್ದೀನಿ. ಟ್ರೈ ಟು ರಿಮೆಂಬರ್ ದಿಸ್ ಆನ್ಸರ್, ದಿಸ್ ಇನ್ಕ್ಲೂಡಿಂಗ್ ಇಸ್ ಈಕ್ವಲ್ಸ್ ಆಲ್ಸೋ. ಕೆಲವರಲ್ಲಿ ಇಸ್ ಈಕ್ವಲ್ಟ್ ಇಲ್ಲ, ಕೆಲವರಲ್ಲಿ ಇಸ್ ಈಕ್ವಲ್ಟ್ ಇದೆ. ಸಣ್ಣ ಮಿಸ್ಟೇಕ್ ಆದರೂ ಕೂಡ ಸಾಧ್ಯವೇ ಇಲ್ಲ ನಿಮ್ಗೆ 1 ಮಾರ್ಕ್ ಬರೋದಕ್ಕೆ. ಅರ್ಥ ಆಯ್ತಾ? ಅಲ್ಲಿಗೆ ಪೇಜ್ ನಂಬರ್ ಏನು 85 ಅಲ್ಲಿ ಇರ್ತಕ್ಕಂಥ ಕ್ವಶನ್ಗೆ x>0 ಗ್ರಾಫಿಂದ ತೋರಿಸ್ತೀವಿ. ಅದು ಡಿಫಿಕಲ್ಟ್ ಆಗುತ್ತೆ. ಟ್ರೈ ಟು ರಿಮೆಂಬರ್. ಈಗ ಏನು ಪ್ರೂವ್ ಮಾಡಿದ್ವಿ? ರಿಸಲ್ಟ್ ನಂಬರ್ 7, ಅದಕ್ಕೂ ಅಷ್ಟೇ ಗ್ರಾಫಿಂದನೇ ತೋರಿಸ್ತೀವಿ. ಈ ತರ ಟೇಕ್ ಕಾಂಪ್ಲಿಕೇಟೆಡ್ ಟರ್ಮ್, ರೈಟ್ ಇಟ್ಸ್ ರೇಂಜ್, ದೆನ್ ಸಬ್ಸ್ಟಿಟ್ಯೂಟ್ ದ ಸಿಂಪಲ್ ಟರ್ಮ್ ಅಂಡ್ ಸಿಂಪ್ಲಿಫೈ. ಸಚ್ ಎ ವರ್ಕಿಂಗ್ ರೂಲ್ ಕೆನಾಟ್ ಬಿ ವರ್ಕ್ಔಟ್ ಹಿಯರ್. ಬರೋದಿಲ್ಲ, ಅದು ರಿಸಲ್ಟ್ ಅಕ್ಸೆಪ್ಟ್ ಮಾಡ್ತಿಲ್ಲ. ನಾವು ಮಾಡಿದ್ರು ಕೂಡ ಇದು ಬರಲ್ಲ. ನೋಡ್ಕೊಳ್ಳಿ, ನಾನು ಆಗ್ಲೇ ಹೇಳ್ಕೊಟ್ಟಂಗೆ ನಿಮ್ಗೆ ಪೇಷನ್ಸ್ ಇದ್ರೆ ಸೈಡ್ ವರ್ಕ್ ಮಾಡಿ, ಕಾಂಪ್ಲಿಕೇಟೆಡ್ ಟರ್ಮ್ ರೇಂಜ್ ಎಲ್ಲ ತಗೊಂಡು ಸಿಂಪಲ್ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ ಚೆಕ್ ಮಾಡಿ. ಈ ಆನ್ಸರ್ ಬರೋದಿಲ್ಲ ನಿಮಗೆ. ಗೊತ್ತಾಗ್ತೀರಿ ಹೇಳ್ತಾ ಇರೋದು? ಅದಕ್ಕೋಸ್ಕರ ಟ್ರೈ ಟು ರಿಮೆಂಬರ್ ಅಂತ ಬರ್ತೀನಿ. ಪ್ಲೀಸ್ ಆಗ್ಬೋದಾ? ಎಸ್ ಎಸ್. ಹಾಗೆ ಪ್ರೂಫ್ಸ್ ಕಂಟಿನ್ಯೂ ಮಾಡ್ತೀನಿ. ಬಿಫೋರ್ ದಟ್ ಎ ಸ್ಮಾಲ್ ಇಂಟಿಮೇಷನ್ ಸ್ಟಾರ್ಟಿಂಗಲ್ಲಿ ಹೇಳಬೇಕಿತ್ತು. ನಾವು ಮುಗಿಸಿರ್ತಕ್ಕಂಥ ಚಾಪ್ಟರ್ಸ್ ಹೇಳ್ತೀವಿ ನೋಡಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ 1 ಯೂನಿಟ್, ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ 1 ಯೂನಿಟ್. ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೊಂದು ಯೂನಿಟ್. ನೆಕ್ಸ್ಟ್ ಲಿಮಿಟ್ಸ್ ಅಂಡ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯೇಷನ್ ಅಂತ ಬರುತ್ತೆ. ಲಿಮಿಟ್ಸ್ ಫಸ್ಟ್ ಇಯರ್ದು. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯೇಷನ್ ಮತ್ತೆ ಇದರ ಅಪ್ಲಿಕೇಶನ್ಸ್. ಪ್ಲೀಸ್ ದಯವಿಟ್ಟು ಗಮನ ಕೊಡಿ. ಕಂಟಿನ್ಯೂಟಿ, ಡಿಫರೆನ್ಷಿಯೇಷನ್, ಇಟ್ಸ್ ಅಪ್ಲಿಕೇಶನ್ಸ್. ಇದು ಪ್ರಿಂಟೆಡ್ ನೋಟ್ಸ್. ಅಂದರೆ ಸ್ವಲ್ಪ ಅದು ಒರಿಜಿನಲ್ ಏನೋ ಆಗೋಗಿದೆ ಸಿಸ್ಟಮಲ್ಲಿ. ನಾನು ಇರ್ತಕ್ಕಂಥ ಪ್ರೀವಿಯಸ್ ಸೀನಿಯರ್ಗಳ ನೋಟ್ಸ್ ತಗೊಂಡು ಆನ್ಸರ್ಗಳು ವೈಟ್ ಲೆಡ್ ಹಾಕ್ಬಿಟ್ಟು ನಿಮ್ಗೆ ನೋಟ್ಸ್ ರೆಡಿ ಮಾಡಿದೆ. ಇದೇ ಥರ ರೆಡಿ ಮಾಡಿದೆ. ಯಾವ ಚಾಪ್ಟರ್ದು? ಪ್ಲೀಸ್ ಸರಿಯಾಗಿ ಕೇಳಿಸ್ಕೊಳ್ಳಿ. ದರ್ ಇಸ್ ಇಂಟಿಮೇಷನ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದು? ಕಂಟಿನ್ಯೂಟಿ, ಡಿಫರೆನ್ಷಿಯೇಷನ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. 2 ಚಾಪ್ಟರ್. ನಿಮಗೆ 30 ಮಾರ್ಕ್ಸ್ ಸಿಗುತ್ತೆ ಇದರಿಂದ. ಈ ವರ್ಕ್ ಬುಕ್ ಅನ್ನ ನಾನು ಯಾವ ಜೆರಾಕ್ಸ್ ಸೆಂಟರಲ್ಲೂ ಕೊಡ್ತಿಲ್ಲ. ನಾನೇ ಜೆರಾಕ್ಸ್ ಮಾಡಿಸ್ಕೊಂಡು ಬಂದು ಕಾಲೇಜ್ ಹತ್ರ ನಾನೇ ಇಶ್ಯೂ ಮಾಡ್ತಾ ಇದ್ದೆ, ನಾನೇ ಖುದ್ದಾಗಿ ಕೂತ್ಕೊಂಡು. ರೀಸನ್ ಏನಪ್ಪ ಅಂತಂದ್ರೆ, ಔಟ್ ಆಫ್ 190 180 ಸ್ಟ್ರೆಂತ್ ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಬೇವರ್ಸ್ಗಳಿಗೆ 140 ಬಿಲೋನೇ ನೀವು ಫಾಲೋ ಅಪ್ ಮಾಡ್ತಾರೆ. ನೋಟ್ಸ್ ತಗೊಳ್ಳೋದಾಗ್ಲಿ, ಕ್ಲಾಸ್ ಕೇಳ್ತಾರೆ. ಇನ್ನು 50 ಮೆಂಬರ್ಸ್ ಅದು ಏನು ಪ್ಲಾನ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ನಿಮ್ಗೊಂದು ವಿಚಾರ ಚೆನ್ನಾಗಿ ನೆನಪಿರಲಿ. ಗೌರ್ಮೆಂಟ್ ಡಿಸಿಷನ್ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಆನ್ಲೈನ್ ಕ್ಲಾಸಸ್ ಮುಖಾಂತರ ಏನು ತರಗತಿಗಳು ಮಾಡಿದ್ರು ಅದರ ಮುಖಾಂತರ ಎಕ್ಸಾಮ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ನೀವು ಗ್ಯಾರಂಟಿ ಹಾಳಾಗಿ ಹೋಗ್ತೀರಾ. ಗೌರ್ಮೆಂಟ್ ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ, ನಾವು ಮಾಡ್ದಂಗೆ ನಮ್ಮ ಹಿಂದೆ ಬರ್ತಿದ್ರೆ ಅಷ್ಟೇ. ಅವರು ಗೌರ್ಮೆಂಟ್ ಆನ್ಲೈನ್ ಕ್ಲಾಸಸ್ ಪ್ರಕಾರನೇ ಎಕ್ಸಾಮ್ ಮಾಡಕ್ಕೆ ಸೆಕೆಂಡ್ PUCಗೆ ರೆಡಿ ಹಾಕ್ತಾರೆ ಗೌರ್ಮೆಂಟ್. ಈ 50 ಪೇಪರ್ಸ್ ಏನಿದ್ದಾರೆ ವರ್ಕ್ ಬುಕ್ ತಗೊಳ್ಳೋರು, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಸರ್ 170 ಬುಕ್ಸ್ ತಂದು ಕಾಲೇಜಲ್ಲಿ ಇಟ್ಟಿದ್ರೆ ಇನ್ನು 90 ಬುಕ್ಸ್ ಅಲ್ಲೇ ಇದೆ. ಲೆಕ್ಕ ಹಾಕೊಳ್ಳಿ. ನಿಮ್ಗೆ ಎಷ್ಟು ದುರಾಂಕಾರ ಇರಬೇಕು, ಏನಾಗಬೇಕು ಅಂತ. ನೀವು ಸೆಕೆಂಡ್ PUCಗೆ ಇನ್ನೂ ನೀವು ಮೂವ್ ಆಗ್ತಿಲ್ಲ. ಫಸ್ಟ್ PUCಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಫ್ಲೈನ್ ಡೌಟ್ ಅಂತ ಸರ್ಕಾರ ಅನೌನ್ಸ್ ಮಾಡಿದ್ಮೇಲೆ ಎಲ್ಲರಿಗೂ ಡೌಟ್ ಏನು ಗೊತ್ತಾ? ಆನ್ ದಿ ಬೇಸಿಸ್ ಆಫ್ ಗೌರ್ಮೆಂಟ್ ಆನ್ಲೈನ್ ಕ್ಲಾಸಸ್ ಅವ್ರ ಎಕ್ಸಾಮ್ ನಡ್ಸಕ್ಕೆ ರೆಡಿ ಇದ್ದಾರೆ ಅಂತ. ನಿಮಗೆ ಆಲ್ರೆಡಿ ಇಷ್ಟು ಚಾಪ್ಟರ್ಸ್ ಮುಗಿದೋಗಿದೆ, ಇನ್ನೂ ಸ್ಪಂದಿಸ್ತಾ ಇಲ್ಲ. ನಾನು ಈ ಕಾಲೇಜ್ ಹತ್ರ ಏನು ಮಾಡ್ತೀನಿ ಗೊತ್ತಾ? ಕಂಪ್ಲೀಟ್ ಜೆರಾಕ್ಸ್ ಬುಕ್ಸ್ ಎಲ್ಲ ತಂದು ಕಾಲೇಜಲ್ಲಿ ಇಟ್ಕೊಂಡು ಲಿಸ್ಟ್ ಇಟ್ಕೊಳ್ತೇನೆ. ಸೆಕೆಂಡ್ PUCದು ಲಿಸ್ಟ್ ಇಟ್ಕೊಂಡು ಪಕ್ಕದಲ್ಲೆಲ್ಲ ಫೋನ್ ನಂಬರ್ ಸಮೇತ ಬರ್ಕೊಂಡಿರ್ತೇನೆ. ಹೌದಾ? ಸಾಟರ್ಡೇ ಸ್ಟಾರ್ಟ್ ಮಾಡ್ತೀನಿ ಬುಕ್ಸ್ ಕೊಡೋಕ್ಕೆ. ಸಂಡೇ ಸಮೇತ ಇರ್ತೇನೆ ನಾನು. ಮಂಡೇ ಕೂಡ ಇರ್ತೀನಿ.
ಸಾಟರ್ಡೆ, ಸಂಡೇ, ಮಂಡೇ. ಸಾಟರ್ಡೇನೇ ಇಶ್ಯೂ ಮಾಡ್ತೀನಿ. ಈಚ್ ಬುಕ್ ಈಸ್ 100 rupees. ಇದು 100 rupees ಬುಕ್ ಇದು. ಅರ್ಥ ಆಯ್ತಾ? 30 ಮಾರ್ಕ್ಸ್ ಬರುತ್ತೆ. ಆಲ್ರೆಡಿ ಪ್ರಿಂಟ್ಗೆ ಇನ್ನೂ ಕೊಡ್ತೀನಿ. ನೀವೇನು ಜೆರಾಕ್ಸ್ ಅಂಗಡಿಗಳ ಹತ್ರ ಹೋಗಿ ಏನು ಕೇಳಬೇಡಿ, ಕೊಡೋದಿಲ್ಲ ಅವರು. ನಾನೇ ಖುದ್ದಾಗಿ ಕಾಲೇಜ್ ಹತ್ರ ಎಲ್ಲ ಜೆರಾಕ್ಸ್ ಹಾಕ್ಕೊಂಡು 3 days ಇಶ್ಯೂ ಮಾಡ್ತೀನಿ. ವಿತ್ ಲಿಸ್ಟ್, ವಿತ್ ಫೋನ್ ನಂಬರ್ಸ್. ಯಾವ ಬೇವರ್ಸ್ ತಗೊಳ್ಳಲ್ವೋ ಅವ್ರಿಗೆ ಗೊತ್ತಾಗ್ಬಿಡ್ತಾರೆ ಇನ್ನು ಅವ್ರು ಯಾವ ಸಬ್ಜೆಕ್ಟು ಪಾಸ್ ಆಗೋಕ್ಕೆ ಅನ್ಲಾಯ್ಕು, ರಿಸಲ್ಟ್ ಹಾಳಾಗೋಗುತ್ತೆ. ಖಂಡಿತವಾಗ್ಲೂ ಈ ವರ್ಷ ಅದೇ ಮಾಡ್ತಾರೆ. ಆನ್ಲೈನ್ ಕ್ಲಾಸಸ್ ಮುಖಾಂತರ ಏನು ಮಾಡಿದ್ವು ಅದರ ಬೇಸಿಸ್ ಮೇಲೆ ಎಕ್ಸಾಮ್ ಅಂತಾರೆ. ನೀವು ಆನ್ಲೈನ್ ಕ್ಲಾಸ್ ಕೇಳಿಸತ್ತಿರಲ್ಲ, ಏನು ಕೇಳಿಸತ್ತಿರಲ್ಲ, ಕಾಲೇಜ್ ಓಪನ್ ಆಗುತ್ತಂತೆ. ನಿಮ್ಮ ಕರ್ಮಗಳು ನೀವು ಪಡ್ಕೊಳ್ಳಿ. ಅಲ್ಲಿಗೆ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಟಾಪಿಕ್ ವಿ ಹ್ಯಾವ್ ಕಂಪ್ಲೀಟೆಡ್ 50% ಆಫ್ ದಿ ಸೆಕೆಂಡ್ ಪಿ ಸಿಲೆಬಸ್. ರಿಲೇಷನ್ಸ್ ಫಂಕ್ಷನ್ಸ್, ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್, ಕಂಟಿನ್ಯೂಟಿ ಡಿಫರೆನ್ಷಿಯೇಷನ್ ಅಪ್ಲಿಕೇಶನ್ಸ್ ಹೊಸ ಬುಕ್ ಇವಾಗ ಕೊಡ್ತೀನಿ. ಯಾವ ಜೆರಾಕ್ಸ್ ಹತ್ರ ಅಂಗಡಿ ಹೋಗಬಾರ್ದು ನೀನು. ಸಾಟರ್ಡೆ ಕಾಲೇಜ್ ಟೈಮಿಂಗ್ಸ್ ಅಲ್ಲಿ ನಾನು ಹೇಳ್ತೇನೆ. ಕ್ಲರ್ಕ್ ಮೇಡಮ್ ಕೂಡ ಒಪ್ಸೋದಿಲ್ಲ. ಲಿಸ್ಟ್ ಇಟ್ಕೊಂಡು ಫೋನ್ ನಂಬರ್ ಇಟ್ಕೊಂಡು ಈ 3 days ಅಲ್ಲಿ ಯಾರು ತಗೊಳ್ತಾರೋ ನೋಡ್ತೀನಿ. ಆಮೇಲೆ 3 days, ಮಂಡೇ ಕೂಡ ಬೇಡ, ವಿತ್ ಇನ್ ಸಂಡೇನೆ. ಸಂಡೇ, ಸಾಟರ್ಡೆ ಮ್ಯಾಕ್ಸಿಮಮ್ ಅಂದ್ರೆ ಮಂಡೇ ಎಕ್ಸ್ಕ್ಯೂಸ್ ಅಂತ ಹೇಳ್ತಾ ಇದ್ದೇನೆ. ಆ ಬುಕ್ಸ್ ತಗೊಳ್ದೇ ಇರೋರ ಕತೆ ಆಮೇಲೆ ನೋಡೋಣ. ಅವ್ರು ಏನು ಹಾಳಾಗಿ ಹೋಗಕ್ಕೆ ರೆಡಿ ಇದ್ದೀರಾ, ಅವ್ರು ಮತ್ತೆ ಸೆಕೆಂಡ್ ಪಿ ಯು ಸಿ ನೆಕ್ಸ್ಟ್ ಇಯರ್ ಓದ್ತಾರೆ, ಅದೇನು ಮಾಡ್ತಾರೆ ನೋಡೋಣ. ಅರ್ಥ ಆಯ್ತಾ? ಈ ವಿಚಾರ ನಾನು ಪ್ರೂಫ್ ಸ್ಟಾಪ್ ಮಾಡಿಬಿಟ್ಟು ಹೇಳ್ತಿದ್ದೀನಿ. ಈಗ 8th one ಪ್ರೂಫ್ಗೆ ಹೋಗೋಣ. 8th one ಪ್ರೂವ್ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಕಂಟಿನ್ಯೂಟಿ ಡಿಫರೆನ್ಷಿಯೇಷನ್ ಅಂಡ್ ಡಿಸಪ್ಲಿಕೇಶನ್ ವರ್ಕ್ ಬುಕ್ 100 rupees. ಕಾಲೇಜ್ ಹತ್ರ ಅಮೌಂಟ್ ತಂದು ಪೇ ಮಾಡಿ ಎತ್ಕೊಂಡೋಗಿ ಕ್ಲಾಸ್ ಸಂಡೇ ಸ್ಟಾರ್ಟ್ ಮಾಡ್ತಾರೆ, ಮಂಡೇ ಸ್ಟಾರ್ಟ್ ಮಾಡೋಕೆ ಗೊತ್ತು. ಇದು ಕಂಪ್ಲೀಟ್ ಆದ ತಕ್ಷಣ ಅದೇ ಸ್ಟಾರ್ಟ್ ಮಾಡೋದು ನಾನು. ಅದು ಹ್ಯಾಕೆ ತಗೊಳ್ತಾ ಇಲ್ಲ, ಯಾರು ತಗೊಳ್ತಾ ಇಲ್ಲ, ಅದು ಕಂಪ್ಲೀಟ್ ಲಿಸ್ಟ್ ಸಿಗ್ಬಿಡುತ್ತೆ ನನಗೆ. ಎಸ್, 8th one ಪ್ಲೀಸ್. ಇದು 3 marks ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ. ಪ್ರೂವ್ ದಟ್ tan inverse x ಪ್ಲಸ್ tan inverse 2x is equal to tan inverse of ಕ್ವಶನ್ ಅಲ್ಲೇ ಇತ್ತಲ್ವಾ, ಎಸ್ 3x minus x cube divided by 1 minus 3x square. ಇದಕ್ಕೂ ಪಕ್ಕದಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ, mod x less than 1/√3 ಅಂತ. ಲೆಸ್ ದನ್ 1/√3. ಇದು 1 ಮಾರ್ಕ್ ಕೇಳ್ಬೋದು, ಹೇಳಕ್ಕಾಗೋದಿಲ್ಲ. ಇದು 1 ಮಾರ್ಕ್ ಕೇಳ್ಬೋದು. ಯಾರೋ ಮಾರ್ಕ್ ತೋರಿಸಲ್ವೆಲ್ಲ 1 ಮಾರ್ಕ್ ಕ್ವಶನ್ಸ್. ಇದು ಪ್ರೂವ್ ಮಾಡಿ ಸ್ಟಾರ್ಟ್ ಮಾಡೋಣ. 3 marks ಸುಮಾರು ಕ್ವಶನ್ ಪೇಪರ್ಸ್ ಅಲ್ಲಿದೆ ಇದು. ಹೌದಾ? RHS ತಗೊಳ್ತೇನೆ, ಬೇಗ ಮುಗಿದೋಗುತ್ತೆ. ಎಸ್, ಪ್ರೂವ್ ದಟ್ ಅಂದ ತಕ್ಷಣ ನಿಮ್ಗೆ ನೆನಪಾಗೋದೇನಪ್ಪ, ಇನ್ನೊಂದ್ಸಲಿ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಸಬ್ಸ್ಟಿಟ್ಯೂಷನ್. ಇಲ್ಲೆಲ್ಲ ಟ್ಯಾನ್ ಅಲ್ಲಿ ಇರೋದ್ರಿಂದ ಎಂಥ ದದ್ದಿನ ಕೇಳಿದ್ರು ಕೂಡ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ತಗೊಳ್ಳೋಣ ಸರ್ ಅಂತಾನೆ ಹೇಳ್ತಾನೆ. ಆವಾಗ ಟೀಟಾ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್. ಇಲ್ಲಿ ದಯವಿಟ್ಟು RHS ತಗೊಂಡ್ರೆ ಬೇಗ ಬಂದ್ಬಿಡುತ್ತೆ. LHS ತಗೊಂಡು ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ 5 ಫಾರ್ಮುಲಾ ಇದೆಲ್ಲ, ಅದು ಕೂಡ ಹಾಕಿ ಮಾಡ್ತಾರೆ, ಅದು ಕರೆಕ್ಟೇ. ಸ್ವಲ್ಪ ಕಾಂಪ್ಲಿಕೇಟೆಡ್ ಕಂಪೇರ್ ಟು ದಿಸ್. ಆಗ ಟ್ಯಾನ್ ಇನ್ವರ್ಸ್ ಆಫ್ 3x minus x cube divided by 1 minus 3x square becomes tan inverse of 3 tan theta x tan theta ತಗೊಂಡಿದ್ದೀನಿ minus tan cube theta divided by 1 minus 3 tan square theta. ಏನು ಮಾಡಿದಿರಿ ಸರ್? ಇಲ್ಲಿ ಜಾಗ ಸಾಕಾಗಲಿಲ್ಲ ಅಂದ್ರೆ ಮತ್ತೆ ನಾನು ಪ್ರೀವಿಯಸ್ ಇದಕ್ಕೆ ಹೋಗ್ತೀನಿ. ಇಸ್ ಈಕ್ವಲ್ಸ್ ಇಲ್ಲಿಂದ ಮೇಂಟೈನ್ ಮಾಡ್ತೇನೆ ಪ್ಲೀಸ್, ನನಗೆ ಜಾಗ ಇಲ್ಲ. ಇದು ಟ್ಯಾನ್ ಇನ್ವರ್ಸ್ ಆಫ್, ಈ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, 3 tan theta minus tan cube theta divided by 1 minus 3 tan square theta ಅನ್ನೋದು tan 3 theta ಲೆಕ್ಕ ಅದು. ಹೌದಾ? ಅಲ್ಲಿಗೆ ಟ್ಯಾನು ಟ್ಯಾನ್ ಇನ್ವರ್ಸ್ ಹೊಟ್ಟೋಯ್ತು. ಇನ್ನೇನು ನೋಡಿದ್ರೆ 3 theta. ಇಲ್ಲಿ ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಾಕ್ತೇನೆ. ಏನಿದೆ? ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಿದೆ. ಸೊ ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಎಲ್ಲರೂ. ನಿಮಗೆ 1 ಮಾರ್ಕ್ ಸಿಗ್ಬೋದು, 2 ಮಾರ್ಕ್ ಸಿಗ್ಬೋದು, ಫುಲ್ ಮಾರ್ಕ್ಸ್ ಅಂತೂ ಸಿಗಲ್ಲ. ಫುಲ್ ಮಾರ್ಕ್ಸ್ ಸಿಗಬೇಕು ಅಂದರೆ ಇನ್ನೆರಡು ಸ್ಟೆಪ್ ಬರೀಬೇಕು, ತುಂಬ ಸಿಂಪಲ್. ಎಲ್ರಿ ನೋಡಿ, ಈ 3 tan ಇನ್ವರ್ಸ್ ಎಕ್ಸ್ ನ tan ಇನ್ವರ್ಸ್ ಎಕ್ಸ್ ಪ್ಲಸ್ 2 tan ಇನ್ವರ್ಸ್ ಎಕ್ಸ್ ಬರೀಬೋದಲ್ಲ ನೋಡ್ರಿ. ಖಂಡಿತವಾಗ್ಲು 3x ನ x ಪ್ಲಸ್ 2x ಬರೀಬಾರ್ದ? 3y ನ y ಪ್ಲಸ್ 2y ಬರೀಯಲ್ವಾ? ಹಂಗೆ 3 tan ಇನ್ವರ್ಸ್ ಎಕ್ಸ್ ನ tan ಇನ್ವರ್ಸ್ ಎಕ್ಸ್ ಪ್ಲಸ್ 2 tan ಇನ್ವರ್ಸ್ ಎಕ್ಸ್ ಅಂತ ಬರ್ತಿದ್ದೀನಿ. ಯಾಕೆ ಸರ್? ಆನ್ಸರ್ ಅದರಲ್ಲಿ ಟರ್ಮ್ಸ್ ಅಲ್ಲಿ ಬರ್ತಾ ಇದೆ. ಅರ್ಥ ಆಯ್ತಾ? ಇದು ಐ ಥಿಂಕ್ ಕ್ವಶನ್ ತಪ್ಪು ಬರ್ತಿದ್ದೀನಿ ನಾನಿಲ್ಲಿ. ಇದು ಏನದು 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಕ್ವಶನ್ ತಪ್ಪಿದೆ. ಇವಾಗ ಕ್ವಶನ್ ಸರಿ ಮಾಡಿದೆ ಸರ್. ಹಾಗಾದ್ರೆ ನಮಗೆ ಬಂದಿಲ್ಲ, ಇನ್ನೊಂದು ಸ್ಟೆಪ್ ವೆಯ್ಟ್ ಮಾಡು. ಇಲ್ಲಿರ್ತಕ್ಕಂಥ ಸ್ಟೆಪ್ಪು ನಾನು ತಪ್ಪು ಬರ್ದಿದ್ದೆ, ಕ್ವಶನ್ ಇರ್ತಕ್ಕಂಥದ್ದು ಬಿಟ್ಟು ಬೇರೆ ಬರ್ಕೊಂಡಿದ್ದೆ ಇಲ್ಲಿ. ಹೌದಾ? ಈಗ ಇಲ್ಲಿಗೆ ಬಂದಿದ್ದೀವಿ. ಹೆಂಗ್ ಸರ್ ಬರೋದ್ರಿ ಈ ಸ್ಟೆಪ್ಪನ್ನು? 3x ಎಕ್ಸ್ ಪ್ಲಸ್ 2x ಸ್ಪ್ಲಿಟ್ ಮಾಡ್ತೀವ,
3y y plus 2y ಸ್ಪ್ಲಿಟ್ ಮಾಡ್ತೀವ, 3 ನ 1 plus 2 ಸ್ಪ್ಲಿಟ್ ಮಾಡ್ತೀವ. ಅದೇ ರೀತಿ 3 tan inverse x ನ tan inverse x plus 2 tan inverse x ಸ್ಪ್ಲಿಟ್ ಮಾಡಿದ್ದೀನಿ. ಇಲ್ಲಿ tan inverse x ಹಾಗೆ ಕಾಪಿ ಮಾಡ್ತೀನಿ. ರೈಟ್ ದಿ ಫಾರ್ಮುಲಾ ಫಾರ್ 2 tan inverse x ಇನ್ ಟರ್ಮ್ಸ್ ಆಫ್ tan. ಅದು ಇಲ್ಲೇ ಇದೆ ಫಾರ್ಮುಲಾ, ಇನ್ನೂ ವರ್ಷ ಇಲ್ಲ. ಏನ್ ಸರ್? ಪ್ಲಸ್ 2 tan inverse 2x divided by 1 minus x square. ಇಲ್ಲಿ ಇದು 1 ಮೈನಸ್ ಬರೋ, ಸಾರಿ ನೋಡಿ, ಅದು ಒರಿಜಿನಲ್ ಇಟ್ಕೊಂಡಿದ್ದಕ್ಕೊಂದು ಬೆನಿಫಿಟ್ ಆಯ್ತು. ದಯವಿಟ್ಟು ಮೈನಸ್ ಬರುತ್ತೆ. ಅಲ್ಲಿ ಪ್ರೂವ್ ಮಾಡುವಾಗ ಮೈನಸ್ಸೇ ಮಾಡಿರ್ತೀನಿ ಬಿಡ್ರಿ, ನಾನು ಪ್ರೂವ್ ಮಾಡುವಾಗ ಮೈನಸ್ಸೇ ಮಾಡಿರ್ತೀನಿ. ಇನ್ ಕೇಸ್ ಅಲ್ಲೂ ಪ್ಲಸ್ ಆಗಿದ್ರೆ ತಪ್ಪು, ಖಂಡಿತವಾಗ್ಲೂ ಇಲ್ಲಿ ಮೈನಸ್ ಹಾಕೊಂಡು ಮಾಡಬೇಕು. ಒನ್ಸ್ ಅಗೈನ್ ಚೆಕ್ ಯುವರ್ ಪ್ರೂಫ್ ಆಫ್ 5th one. ಇಲ್ಲಿ ಮೈನಸ್ ಬರೋದು ಪ್ಲಸ್ ಅಲ್ಲ. ಸೊ ಅದಕ್ಕೆ ಇಲ್ಲಿ ಕೂಡ 2 tan inverse x ಫಾರ್ಮುಲಾ ಅಲ್ಲಿಂದ ಇಲ್ಲಿ ಕಾಪಿ ಮಾಡಿದ್ರೆ ಬಂತು. ಅಲ್ಲಿಗಿದೇನಿದು LHS, ನಾವು ತಗೊಂಡಿದ್ದೇನು RHS. ನಿಜನಾ? ಎಷ್ಟು ಸಿಂಪಲ್ ಆಗಿದೆ ನೋಡಿ. 3 ಮಾರ್ಕ್ಸ್ ಕೇಳಿದ್ದಾರೆ. RHS ತಗೊಂಡು ಮಾಡಕ್ಕೆ ಎಷ್ಟು ಸಿಂಪಲ್ ಆಗಿ ಬರುತ್ತೆ, ಹೌದಾ? ದಯವಿಟ್ಟು ಇದು ಮೈನಸ್ ಪ್ರೂಫಲ್ಲಿ ಏನು ಮಾಡಿದ್ರೆ ನೋಡಿ, ಇಲ್ಲಿ ಏನಾದ್ರು ಪ್ಲಸ್ ಹಾಕೊಂಡು ಮಾಡಿದ್ರೆ ತಪ್ಪೇ, ಅದು ಮೈನಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅಲ್ಲಿಗೆ 8th ರಿಸಲ್ಟ್ ಹತ್ರ ನಿಲ್ಲಿಸ್ತಾ ಇದ್ದೇನೆ. ಒನ್ಸ್ ಅಗೈನ್ ಐ ವಿಲ್ ರಿಕ್ವೆಸ್ಟ್ ಇನ್ ಯು, ಸಾಟರ್ಡೇವರೆಗೂ ನೀವು ಯಾವ ಜೆರಾಕ್ಸ್ ಅಂಗಡಿಗಳ ಹತ್ರ ಹೋಗಿದ್ರು ಕೂಡ ಕೊಡೋದಿಲ್ಲ. ನಾನು ಇನ್ನೂ ವರ್ಕ್ ಬುಕ್ ಕೊಟ್ಟಿಲ್ಲ. ಸಾಟರ್ಡೇ, ಸಂಡೇ, ಮಂಡೇ 3 days by paying 100 rupees you should buy you should get continuity, differentiation and its application 30 marks material in the college premises in the presence of me. ನಾನೇ ಇರ್ತೀನಿ, ಲಿಸ್ಟ್ ತಗೊಳ್ತೀನಿ. ಆ 3 days ಅಲ್ಲಿ ಯಾರು ತಗೊಳ್ಳಲ್ವೋ ಆಮೇಲೆ ನೋಡ್ತೀನಿ ಅವ್ರ ಕತೆ, ಎಲ್ಲ ಸಬ್ಜೆಕ್ಟ್ಸ್ ಏನು ಮಾಡಿದ್ದಾರೆ ಅಂತ ಆಮೇಲೆ ಫಾಲೋ ಅಪ್ ಮಾಡ್ತೀವಿ.